ಹೆಜ್ಜಾರು ಸಿನಿಮಾ ಇದೇ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದರ ಪೂರ್ವಭಾವಿಯಾಗಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋ ಆಸೆಯಿಂದ ನಿಮ್ಮೆಲ್ಲರನ್ನೂ ಭೇಟಿಯಾಗಬೇಕು. ನಮ್ಮ ಸಿನಿಮಾ ಬಗ್ಗೆ ವಿಷಯಗಳನ್ನ ದೊಡ್ಡ ಬೆಂಬಲ ಮತ್ತು ಘಟನೆ ಅಂತಂದರೆ ಅದು ನಿಮ್ಮನ್ನು ಭೇಟಿ ಮಾಡೋದು ಮತ್ತು ನಿಮ್ಮ ಜೊತೆ ನಮ್ಮ ಸಿನಿಮಾ ವಿಷಯಗಳನ್ನ ಹಂಚಿಕೊಳ್ಳೋದು ಮತ್ತು ಅದು ನಿಮ್ಮಿಂದ ಪ್ರೇಕ್ಷಕರಿಗೆ ಹೆಚ್ಚಾಗಿ ತಲುಪಿ ಅವರು ಚಿತ್ರಮಂದಿರಗಳಿಗೆ ಬಂದು ನೋಡೋದಕ್ಕೆ ಅದು ಒಂದು ಮುಖ್ಯ ಸಹಾಯಕ ದಾರಿಯಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಗೆ ನಾವು ಸಹ ಅದನ್ನು ನಂಬ್ತೀವಿ. ನಿಮ್ಮ ಬೆಂಬಲ ಮತ್ತು ಸಹಕಾರವನ್ನು ಕೋರ್ತಾ ನಮ್ಮ ಸಿನಿಮಾದ ಎರಡು ಮುಖ್ಯ ವಿಷಯಗಳು, ಒಂದು ಟೀಸರ್ ಮತ್ತು ಟ್ರೈಲರ್ ಇದೆ. ಈಗಾಗಲೇ ಅದು ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿ ಒಂದಷ್ಟು ಮೆಚ್ಚುಗೆಯನ್ನು ಪ್ರಶಂಸೆಯನ್ನು ತಗೊಂಡಿದೆ. ಈ ಕಾರ್ಯಕ್ರಮದ ಒಂದು ಮೂಡ್ ಸೆಟ್ ಮಾಡೋದಕ್ಕೆ ಮತ್ತು ಸಿನಿಮಾ ಬಗ್ಗೆ ಒಂದು ಶುರುವಿಗೆ ಅನ್ನೋ ಕಾರಣಕ್ಕೆ ಆ ಟೀಸರ್ ಮತ್ತು ಟ್ರೈಲರನ್ನು ನೋಡ್ಕೊಂಡು ಬರೋಣ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನನ್ನ ಹೆಸರು ಹರ್ಷಪ್ರಿಯ ಅಂತ. ಈ ಚಿತ್ರದ ಹೆಜ್ಜಾರು ಚಿತ್ರದ ನಿರ್ದೇಶಕ. ನನ್ನೊಂದು ಚಿಕ್ಕ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ನಾನು ಕಿರುತೆರೆಯ ಕೃಷ್ಣ ರುಕ್ಮಿಣಿ ಅನ್ನೋ ಧಾರಾವಾಹಿಯಿಂದ ನನ್ನ ಬರವಣಿಗೆ ಕೆಲಸವನ್ನು ಪ್ರಾರಂಭ ಮಾಡಿದ್ದು, ಡೈಲಾಗ್ ರೈಟರ್ ಆಗಿ. ಆಮೇಲೆ ಮಾತಾಡ್ಕೊಳ್ಳೋಣ. ಸರಿ, ನಾನು ಮೊದಲು ಕರೆದುಬಿಡ್ತೀನಿ, ಒಬ್ಬರನ್ನು ವೇದಿಕೆ ಕರ್ಕೊಂಡ್ಬಿಡ್ತೀನಿ. ಮೊದಲಿಗೆ ನಮ್ಮ ಸಿನಿಮಾದ ನಿರ್ಮಾಪಕರು, ಈ ಎರಡು ಚಕ್ರಗಳು ಅಂತಲ್ಲ, ಹಾಗೆ ನಾನೊಂದು ಚಕ್ರ ಅವರೊಂದು ಚಕ್ರ ಅಂತ ಇಲ್ಲಿ ತನಕ ಬಂದಿದ್ದೀವಿ. ದಯಮಾಡಿ ರಾಮ್ಜಿ ಸರ್ ವೇದಿಕೆ ಮೇಲೆ ಬರಬೇಕು. ಮತ್ತು ಈ ಚಿತ್ರದ ನನ್ನ ಮುಖ್ಯ ಪಾತ್ರಧಾರಿಗಳಾದಂಥ ಭಗತ್ ಆಳ್ವ ಈ ಚಿತ್ರದ ನಾಯಕ ನಟ. ಬನ್ನಿ. ಶ್ವೇತಾ ಡಿಸೋಜಾ ಬನ್ನಿ, ನಾಯಕ ನಟಿ. ಅಂಡ್ ನವೀನ್ ಸರ್, ಪ್ಲೀಸ್ ಸರ್. ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮಗೆ ಸಪೋರ್ಟಿವ್ ಆಗಿ ಮೊದಲನೇ ಹೆಜ್ಜೆಯಿಂದ ಹಿಡಿದು ಇಲ್ಲಿ ತನಕ ತುಂಬ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಿರ್ದೇಶಕರು ಮತ್ತು ನಿರ್ಮಾಪಕರಾದಂತಹ ರವಿ ಗರಣಿ ಸರ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅಮರ್, ನಮ್ಮ ಚಿತ್ರದ ಛಾಯಾಗ್ರಾಹಕರು. ಮತ್ತು ನಮ್ಮ ಸಿನಿಮಾದ ವಿತರಕರು ಚಂದ್ರು ಸರ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಬನ್ನಿ. ಮತ್ತು ನಾನು ಹರ್ಷಪ್ರಿಯ, ಈ ಚಿತ್ರದ ನಿರ್ದೇಶಕ. ತುಂಬ ಗ್ಯಾಪ್ ಆದಮೇಲೆ ಪ್ರೆಸ್ ಮೀಟ್ ಆಗ್ತಿರೋದು. ಸುಮಾರು 1 ವರ್ಷದ ಹಿಂದೆ ನಾವು ಚಿತ್ರದ ಆರಂಭದ ಕಾಲದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಆಗ ಟಾಕಿ ಪೋರ್ಷನ್ ಮಾತ್ರ ಮುಗಿದಿತ್ತು, ಹಾಡುಗಳು ಸಹ ಚಿತ್ರೀಕರಣ ಆಗಿತ್ತು. ಈಗ ಅದೆಲ್ಲವೂ ಮುಗಿದು ರಿಲೀಸ್ಗೆ ನಿಂತಿದ್ದೀವಿ. 19ನೇ ತಾರೀಕು ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆಗೊಳ್ತಾ ಇದೆ. ಈ ಸಿನಿಮಾದ ಜರ್ನಿ ಬಂದು ಒಬ್ಬ ಬರಹಗಾರನಾಗಿ, ಚಾನಲಿನ ಫಿಕ್ಷನ್ ಹೆಡ್ ಆಗಿ ಒಂದಷ್ಟು ನನ್ನನ್ನು ನಾನು ತೊಡಗಿಸ್ಕೊಂಡು ಕೆಲಸ ಮಾಡಿದ ನಂತರ ನಿರ್ದೇಶಕ ಆಗಲೇಬೇಕು ಅನ್ನೋ ಹಠದಲ್ಲಿ ಬಂದಾಗ ನನ್ನನ್ನು ಪರಿಚಯ ಮಾಡಿಕೊಂಡಿದ್ದು, ಅಥವಾ ಏನು ನನ್ನ ಹಳೆಯ ಇಲ್ಲ, ನಾನು ಸ್ವಲ್ಪ ನರ್ವಸ್ ಆಗ್ತಿದ್ದೀನಿ ಅನಿಸುತ್ತೆ. ನಾನು ಮೊದಲಿಂದ ಶುರು ಮಾಡ್ತೀನಿ. ನಾನು ಭದ್ರಾವತಿಯಿಂದ ಬಂದಿದ್ದು. ಸುಮಾರು ವರ್ಷಗಳ ಕಾಲ ಕೆಲಸ ಹುಡುಕಿ ಏನೋ ಇಂಡಸ್ಟ್ರಿಗೆ ಹೇಗಾದರೂ ಬಂದ್ಬಿಡ್ಬೇಕು ಅಂತ ಅಂದ್ಕೊಳ್ಳೋ ಸಮಯದಲ್ಲಿ ನನಗೆ ಒಂದು 3-4 ವರ್ಷಗಳ ಕಾಲ ಏನೂ ಆಗದೆ ಇದ್ದಾಗ ಪರಿಚಯ ಆಗಿದ್ದು ನವೀನ್ ಕೃಷ್ಣ ಸಾರು. ಅವರ ಜೊತೆಯಲ್ಲಿ ಅವ್ರ ದಿಮಾಕು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ, ರೈಟರ್ ಆಗಿ ಒಂದಷ್ಟು ಕೆಲಸಗಳನ್ನು ಕಲಿತು ಸಿನಿಮಾ ಶುರು ಆದರೆ ಕೊನೆ ಆಗೋ ತನಕ, ರಿಲೀಸ್ ಆಗೋ ತನಕದ ಎಲ್ಲ ಹಂತಗಳ ಕೆಲಸಗಳನ್ನು ನಾನು ಅವ್ರ ಜೊತೆ ಮಾಡಿದೆ.
ಅವರು ನನ್ನನ್ನು ಒಬ್ಬ ಬರಹಗಾರನಾಗಿ, ಒಬ್ಬ ಲಿರಿಕ್ ರೈಟರ್ ಆಗಿ ಇಂಡಸ್ಟ್ರಿಗೆ ಪರಿಚಯ ಮಾಡಿದ್ರು. ಅವ್ರ ಸಿನಿಮಾ ಬ್ಯಾನರ್ ಮೂಲಕ, ಧಿಮಾಕು ಸಿನಿಮಾಗೆ. ಅವ್ರ ತಂದೆಯವರು ನನಗೆ ಹರ್ಷಪ್ರಿಯ ಅನ್ನೋ ಹೆಸರು ಕೊಟ್ಟರು. ಅಲ್ಲಿಂದ ನಂತರ ಮತ್ತೊಂದು 3 ವರ್ಷ ಮಾಮೂಲಿ ಮತ್ತೆ ಬಿಲ್ಡಿಂಗ್ ಪೇಂಟಿಂಗ್ ಅಂತೇನೋ ನಡೆದು ಇನ್ನೆಲ್ಲ ಮುಗ್ದೇ ಹೋಯ್ತು ಲೈಫು ಅಂತ ಅನ್ನುವಾಗ ಎಲ್ಲರೂ ಹೇಳ್ತಾರೆ ದೇವ್ರು ನೋಡಿಲ್ವಾ ಅನ್ನೋ ಜಿಜ್ಞಾಸೆ. ನನಗೆ ಆ ಕನ್ಫ್ಯೂಷನ್ನೇ ಇಲ್ಲ. ನಾನು ನನ್ನ ಜೀವನದಲ್ಲಿ ದೇವರನ್ನ ನೋಡಿದ್ದೀನಿ, ಅದು ರವಿ ಗರಣಿ ಸರ್. ನನ್ನ ಜೀವನದ ದಿಕ್ಕನ್ನು ಅಂದರೆ ಎಲ್ಲೋ ಕಳೆದು ಇನ್ನೇನಕ್ಕೂ ಬರದೇ ಇರುವ ವ್ಯಕ್ತಿ, ಟಿಶ್ಯೂ ಪೇಪರ್ ಆಗ್ಬಿಡ್ತೀನಿ ಅನ್ನೋಂಥವನ್ನು ವಾಪಸ್ ಕರ್ಕೊಂಡ್ಬಂದು ನಿಲ್ಲಿಸಿ ಅವರ ಸೀರಿಯಲ್ಲಿನ ಕೃಷ್ಣ ರುಕ್ಮಿಣಿ ಧಾರಾವಾಹಿಗೆ ಡೈಲಾಗ್ ರೈಟರ್ ಆಗಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿ, ಅದಾದ ಮೇಲೆ ಅವರ ಅಮೃತವರ್ಷಿಣಿ ಸೀರಿಯಲ್ಗೆ ನನ್ನನ್ನು ಸ್ಕ್ರೀನ್ ಪ್ಲೇ ರೈಟರ್ ಆಗಿ ಪ್ರಮೋಟ್ ಮಾಡಿದ್ರು. ಅಲ್ಲಿಂದ ಧೈರ್ಯವಾಗಿ ಹೇಳಬಲ್ಲೆ, ನಾನು ತಿರುಗಿ ನೋಡಿದ್ದೇ ಇಲ್ಲ. ಅಂಥದ್ದೊಂದು ಓಪನಿಂಗ್ ಅನ್ನು ಕೊಟ್ಟು ನನಗೆ ಇಲ್ಲೊಂದು ನೆಲೆ ತಂದು ಕೊಟ್ಟಂಥ ದೇವರು ನನಗೆ ರವಿ ಗರಣಿ ಸರ್. ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು, ಅವರು ನನ್ನನ್ನು ಹರಿಸ್ಬೇಕು ಅನ್ನೋ ಆಸೆಯಿಂದ ನಾನು ಅವ್ರನ್ನ ಕರೆದೆ. ಅವರು ಮೊದಲು ಮುಜುಗರದಿಂದ ಇದ್ದರು, ಆದರೂ ಬಲವಂತ ಮಾಡಿ ರಾಮ್ಜಿ ಸರ್ ಎಲ್ಲ ಮಾತಾಡಿದ ಮೇಲೆ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಸೊ ನನ್ನ ಜೀವನದ 2 ದೊಡ್ಡ ಘಟ್ಟಗಳು ಮತ್ತು ಪಿಲ್ಲರ್ಗಳು ಇವರಿಬ್ರು. ಇದಾದ ನಂತರ ರಾಘವೇಂದ್ರ ಹುಣಸೂರ್ ಅವರು ಇನ್ನೊಂದು 3ನೇ ಪಿಲ್ಲರು. ಅವರು ಜಿ ಕನ್ನಡದ ಕಾರ್ಯಕ್ರಮ ಇದಕ್ಕೆ ನನ್ನನ್ನು ಸೇರಿಸ್ಕೊಂಡ್ರು. ಮೊದಲು ಫಿಕ್ಷನ್ ಕಮಿಷನ್ ಹೆಡ್ ಆಗಿ ಕೆಲಸ ಮಾಡಿದೆ. ಡ್ರಾಮಾ ಜೂನಿಯರ್ಸ್ ಮತ್ತು ಕಾಮಿಡಿ ಕಿಲಾಡಿಗಳು ಅನ್ನುವಂಥ ದೊಡ್ಡ ದೊಡ್ಡ ಶೋಗಳನ್ನು ಲಾಂಚ್ ಮಾಡಿ, ಅದಾದ ನಂತರ ಮತ್ತೆ 3 ವರ್ಷ ಫಿಕ್ಷನ್ ಹೆಡ್ ಆಗಿ ಸಹ ಕೆಲಸ ಮಾಡಿದೆ ನಾನು, ಸೀರಿಯಲ್ಗಳ ಮುಖ್ಯಸ್ಥನಾಗಿ. ಅದಾದಮೇಲೆ ಮತ್ತೆ ಸಿನಿಮಾಗೆ ಬರಲೇಬೇಕು ಅಂತ ಹೊರಗೆ ಬಂದ ಮೇಲೆ ಕೆಲಸ ಬಿಟ್ಟು ರಾಮ್ಜಿ ಸರ್ ಅವ್ರನ್ನ, ಅವ್ರದ್ದು ಸ್ವಲ್ಪ ಹಳೆಯ ಪರಿಚಯ, ಪುಟ್ಟಗೌರಿ ಮದುವೆ ಧಾರಾವಾಹಿಯಿಂದ ಅವರ ಟೈಟಲ್ ಟ್ರ್ಯಾಕ್ ಬರೆದಿದ್ದು ನಾನು. ಅಲ್ಲಿಂದ ಒಂದಷ್ಟು ಸುಮಾರು ಧಾರಾವಾಹಿಗಳಿಗೆ ಕೆಲಸ ಮಾಡಿದ್ದೀನಿ ಅವ್ರ ಜೊತೆನಲ್ಲಿ ಬರಹಗಾರನಾಗಿ, ಟೈಟಲ್ ಟ್ರ್ಯಾಕ್ ಆಗಿ. ಈಗ ಹೊರಗೆ ಬಂದಾಗ ಮತ್ತೆ ರಾಮಾಚಾರಿ ಧಾರಾವಾಹಿಗೆ ಟೈಟಲ್ ಟ್ರ್ಯಾಕ್ ಬರೆಯೋದಕ್ಕೆ ಕರೆದ್ರು. ಅಷ್ಟೊತ್ತಿಗೆ ನಾನು ನಂದೊಂದು ಚಿಕ್ಕ ತಂಡ ಕಟ್ಕೊಂಡು ಶೂಟಿಂಗ್ ಹೋಗ್ಬಿಡ್ಬೇಕು, ಲೊಕೇಶನ್ ಎಲ್ಲ ನೋಡಿ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ವಿ. ಆ ದಾರಿಯಲ್ಲಿ ನನಗೊಂದು ಸತ್ಯ ಗೊತ್ತಾಗಿತ್ತು, ಈ ಸಿನಿಮಾ ಆಗಲ್ಲ ಅಂತ. ಯಾಕೆಂದರೆ ಜೊತೆಲಿ ಇರ್ತೀನಿ ಅಂತ ಹೇಳೋದು ಬೇರೆ, ಕಡೆಯವರೆಗೂ ಜೊತೆಲಿ ಇರೋದು ಬೇರೆ. ಹಾಗಾಗಿ ನನ್ನ ಇನಿಷಿಯಲ್ ಅಂತ ಏನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆ ಹಣನೆಲ್ಲ ಎಲ್ಲೋ ಒಂದು ಹೋಯ್ತೋದು ಅಂತ ಅಂದ್ಕೊಳ್ಳೋ ಸಂದರ್ಭದಲ್ಲಿ ಅದೆಲ್ಲವೂ ಅವ್ರಿಗೆ ಗೊತ್ತಾಗಿತ್ತು, ಮಾಹಿತಿಗಳನ್ನ ತಗೊಂಡಿದ್ರು. ಹಾಗಾಗಿ ರಾಮಾಚಾರಿ ಹಾಡು ಬರೀಬೇಕು ಅನ್ನೋ ನೆಪದಲ್ಲಿ ನನ್ನ ಕರೆಸ್ಕೊಂಡು ಎಲ್ಲರಿಗೂ ಕತೆ ಹೇಳಿದ್ದೀರಾ, ನನಗೆ ಹೇಳೋದಿಲ್ವಾ ಅಂತ ಕೇಳಿದ್ರು. ಅದು ಗೊತ್ತಿತ್ತು, ಅವ್ರು ಏನಕ್ಕೆ ಯಾವ ಪಾಯಿಂಟಿಗೆ ಅರೈವ್ ಆಗ್ತಿದ್ದಾರೆ ಅಂತ ನನಗೂ ಗೊತ್ತಿತ್ತು. ಹಾಗಾಗಿ ನಾನು ತುಂಬ ಆಸ್ಥೆಯಿಂದ ಪ್ರೀತಿಯಿಂದ ಅವ್ರಿಗೆ ಕತೆ ಹೇಳಿದೆ. ಒಳಗೊಂದು ಆಸೆ ಇತ್ತು, ಅವ್ರು ಈ ಸಿನಿಮಾನ ಟೇಕ್ ಓವರ್ ಮಾಡಬೇಕು ಅಥವಾ ಇದಕ್ಕೆ ನಿಂತ್ಕೋಬೇಕು ಅಂತ. ಕತೆ ಹೇಳಿ ಮುಗಿತಿದ್ದಾಗೇನೆ, ಈ ಸಿನಿಮಾಗೆ ನೀನು ಎಲ್ಲೆಲ್ಲೋ ಅಲ್ದಾಡೋದು ನನಗಿಷ್ಟ ಇಲ್ಲ, ಇದು ತುಂಬ ಒಳ್ಳೆ ಕತೆ ಮಾಡ್ಕೊಂಡಿದ್ಯಾ, ಇದು ಸಿನಿಮಾ ಆಗಬೇಕು, ಇದಕ್ಕೇನು ಸಪೋರ್ಟ್ ಬೇಕು, ನಾನು ನಿನ್ನ ಜೊತೆ ನಿಂತ್ಕೊಳ್ತೀನಿ ಅಂತ ಬಂದರು ರಾಮ್ಜಿ ಸರು. ಅವತ್ತಿಗೆ ಅವ್ರು ಮನಸ್ಸು ಮಾಡಿದರೆ ಅವರು ಪ್ರೊಡಕ್ಷನಲ್ಲಿ ಅವರೇ ಡೈರೆಕ್ಟರ್ ಆಗಿ ಅವರ ಮೊದಲನೇ ಹೆಜ್ಜೆ ಇನ್ನೂ ದೊಡ್ಡದಾಗಿ ಇಟ್ಕೊಳ್ಬೋದಾಗಿತ್ತು. ನನ್ನ ಕನಸಿಗೆ, ನನ್ನ ಕತೆಗೆ ಸಾಥ್ ಕೊಟ್ಟು ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ರಾಮ್ಜಿ ಸರ್. ಆ್ಯಂಡ್ ಶ್ವೇತಾ, ಈ ಚಿತ್ರದ 3ನೇ ಚಿತ್ರ ಅವ್ರಿಗೆ. ಇದಕ್ಕೆ ಮೇಲೆ ಅವರವರೇ ಮಾತಾಡ್ಕೊಂಡು ಹೋದ್ರೆ ಚೆನ್ನಾಗಿರ್ಬೋದು ಅಂತ ಅನ್ಕೊಳ್ತೀನಿ. ರಾಮ್ಜಿ ಸರ್, ನೀವು ಶುರು ಮಾಡಿ. ಇದು ಚೆನ್ನಾಗಿದೆ. ಹೆಜ್ಜಾರು ಒಂದು ಪ್ಯಾರಲಲ್ ಲೈಫ್ ಬೇಸ್ ಮಾಡಿದಂಥ ಕತೆ. ಅಂದರೆ ಒಬ್ಬರ ಜೀವನದಲ್ಲೇ ನಡೆದಿದ್ದು ಇನ್ನೊಬ್ಬರ ಜೀವನದಲ್ಲೇ ನಡೆಯುತ್ತೆ ಅಂತ ನಾವೇನು ಪೋಸ್ಟರಲ್ಲೂ ಹಾಕಿದ್ದೀವಿ ಮತ್ತು ಟೀಸರು ಟ್ರೈಲರ್ ಎರಡರಲ್ಲೂ ಅದನ್ನು ಸ್ಟ್ರೆಸ್ ಮಾಡಿ ಹೇಳಕ್ಕೆ ಟ್ರೈ ಮಾಡಿದ್ದೀವಿ. ಅಬ್ರಹಾಂ ಲಿಂಕನ್ ಮತ್ತು ಜಾನ್ ಎಫ್ ಕೆನಡಿ ಅವ್ರದ್ದು ದೊಡ್ಡ ಉದಾಹರಣೆ. ಅಂದರೆ ಇಂಟರ್ನೆಟ್ಟಲ್ಲಿ ಸಿಗುವಂಥದ್ದು. ಇದು ಎಷ್ಟು ಸತ್ಯ ಏನು ಅನ್ನೋದ್ರ ಮೂಲಕ್ಕೆ ಹೋಗುವಷ್ಟು ಆಳಕ್ಕೆ ಇಳಿದೇ ಇದ್ರೂ ಪ್ರಚಲಿತವಾಗಿರುವಂತಹ ಒಂದಷ್ಟು ದೃಷ್ಟಾಂತಗಳು ಮತ್ತು ಉದಾಹರಣೆಗಳಲ್ಲಿ ಅದು ಕೂಡ ಒಂದು. ಸೊ ಅದನ್ನು ನೋಡಿದಾಗ ಅದು ನನಗೆ ತುಂಬ ಎಕ್ಸೈಟ್ ಮಾಡಿತ್ತು. ಹಾಗಾಗಿ ಒಂದು ಹೊಸ ಪ್ರಯತ್ನ ಅಂತ ಮಾಡ್ತೀವಿ ಅಂತ ಹೊರಟಾಗ ಸ್ವಲ್ಪ ಯಾರು ಹೇಳದೇ ಇರುವಂಥ ಕಥೆಯನ್ನು ವಿಶೇಷವಾಗಿ ಇಟ್ಕೊಂಡು ಮಾಡೋಣ ಅಂತೇಳಿ ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದು. ಸೊ 1965ರಲ್ಲಿ ಒಂದು ಘಟನೆ ನಡೆಯುತ್ತೆ ಹೆಜ್ಜಾರು ಅನ್ನೋ ಊರಿನಲ್ಲಿ, ಮತ್ತು 1995ರಲ್ಲೂ ಸಹ ಅಂಥದ್ದೇ ಒಂದು ಘಟನೆ ನಡೆಯುತ್ತೆ. 65ರಲ್ಲಿ ಒಬ್ಬ ಯಾರು ಅದರಿಂದ ತೊಂದರೆಗೊಳಗಾಗಿರ್ತಾನೆ, ಅವನು 95ರಲ್ಲಿ ಡಿಸೈಡ್ ಮಾಡ್ತಾನೆ ಈ 95ರಲ್ಲಿ ಆಕ್ಸಿಡೆಂಟ್ ಆಗಿ ಉಳಿದವನನ್ನು ಮಗನನ್ನು ನಾನು ಫಾಲೋ ಮಾಡಿದೆ ಅಂತಂದರೆ ನನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ. ಇದು ಬೇಸಿಕಲಿ ಗೋಪಾಲ್ ದೇಶಪಾಂಡೆ ಅವರು ತಮ್ಮ ಹುಡುಗಿಯನ್ನ ಯಾರೋ ಕೊಂದಿದ್ದಾರೆ, ಕೊಂದವ್ರು ಯಾರು ಅಂತ ಗೊತ್ತಿಲ್ಲ ಅಂತ ಹುಡುಕಾಡ್ತಾ ಇರುವಾಗ ತನ್ನ ಘಟನೆ, ತನ್ನ ಜೀವನದಲ್ಲಿ ಆದಂಥದ್ದೇ ಘಟನೆ ಭಗತ್ ಜೀವನದಲ್ಲಿ ಆಗಿದ್ದನ್ನು ನೋಡಿ ಅವನನ್ನು ಫಾಲೋ ಮಾಡ್ತಾ ಹೋಗ್ತಾರೆ. ಅವರ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ವಾ ಅನ್ನೋದು ಕತೆ.
ಶೂಟಿಂಗ್ ಎಲ್ಲ ನಾವು ಉಜಿರೆ ಹತ್ರ ಅಂದರೆ ಬಂಟ್ವಾಳ ತಾಲೂಕಿನ ಮಡಂತ್ಯಾರು ಅನ್ನೋ ಜಾಗದಲ್ಲಿ ಮಾಡಿದ್ವಿ. ಮುಖ್ಯವಾಗಿ ಅದೇ ಜಾಗಕ್ಕೆ ಯಾಕೆ ಹೋದ್ವಿ ಅಂತಂದರೆ ಮಳೆ ತುಂಬ ಪ್ರಾಮಿನೆಂಟ್ ಆಗಿ ಬೇಕಿತ್ತು ಅಂತ ಅನಿಸಿತ್ತು ನಮಗೆ ಸ್ಕ್ರಿಪ್ಟ್ ಮಾಡುವಾಗ. ಅಂದರೆ ಬರೀ ವಿಜುವಲ್ಸ್ ಜೊತೆಗೆ ಇನ್ನೇನೋ ಎಕ್ಸ್ಟ್ರಾ ಫ್ಯಾಕ್ಟರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಮರ್ ನಾನು ಮಾತಾಡ್ಕೊಂಡಾಗ ಮಳೆ ಬೇಕು ಅನ್ನಿಸ್ತು. ಆ ಮಳೆನಲ್ಲಿ ಆ ಊರು ಚೆನ್ನಾಗಿ ಕಾಣಿಸ್ತು ಅಂತ ಅನ್ನಿಸ್ತು. ಮತ್ತು ವಿಶೇಷವಾಗಿ ಭಗತ್ ಅದೇ ಊರಿನವರಾಗಿದ್ದರಿಂದ ಆ ಊರಿನ ಪರಿಚಯ ಅವ್ರಿಗೆ ತುಂಬ ಚೆನ್ನಾಗಿದ್ದರಿಂದ ಸ್ಕ್ರಿಪ್ಟ್ಗೆ ಹೋಲುವ ಎಲ್ಲ ವಿಷಯಗಳು ಅಲ್ಲಿ ನಮಗೆ ಸಿಗುತ್ತೋ ಅನ್ನೋ ನಂಬಿಕೆ ಇದ್ದಿದ್ದರಿಂದ ನಾವು ಅಲ್ಲಿ ಶೂಟ್ ಮಾಡಿದ್ವಿ. ಸರ್, ಇದಕ್ಕೆ ರಿಸರ್ಚ್ ವರ್ಕ್ ಅಂತ ಅಂದ್ರೆ ಕಾನ್ಸೆಪ್ಟ್ ವಸ್ತು ಅಂತ ಹೇಳ್ತೀರಾ, ಸೊ ಜಸ್ಟಿಫಿಕೇಶನ್ ಆ ಥರದ್ದು ಜಾಸ್ತಿ ಬೇಕಾಗುತ್ತೆ, ಜಾಸ್ತಿ ಸೊ ಇಲ್ಲ ಮೇಡಮ್, ನಾನು ಡಿಪೆಂಡ್ ಆಗಿದ್ದು ಗೂಗಲ್ ಮೇಲೆ ಮತ್ತು ಯೂಟ್ಯೂಬ್ಗಳ ಮೇಲೆನೆ. ಅಂದರೆ ತೀರಾ ಆ ಥರ ಯಾವುದು ಸತ್ಯ ಅಲ್ಲ ಅಂತ ಅನ್ನೋದು ಅವರೇ ಹೇಳ್ತಾರೆ. ಅಂದರೆ ಯಾರಾದರೂ ಈ ಥರದ್ದೊಂದು ಕತೆ ಹೇಳುವಾಗ ಇದು ನಡೆದಿದೆ ಅಂತ ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದೊಂದು ಸೃಷ್ಟಿ ಕಥೆನೇ ಇದು. ಮತ್ತು ಆದರೆ ಇದು ನಡೆದಿತ್ತು ಅಂತ ನಾನು ಹೇಳ್ತಾ ಇಲ್ಲ. ಹಾಗಾಗಿ ಇದು ಕಾಲ್ಪನಿಕ ಕತೆ ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂಥ ಬೇಸಿಕ್ ಕಲ್ಪನಾತ್ಮಕವಾದಂಥ ಏನು ರಿಸರ್ಚ್ಗಳು ಮಾಡ್ಕೊಳ್ಬೋದು ಅದನ್ನಷ್ಟೇ ಮಾಡಿದ್ದು. ಡಿಪೆಂಡ್ ಆಗಿದ್ದು ಗೂಗಲ್ ಮತ್ತು ಯೂಟ್ಯೂಬ್ಗಳ ಮೇಲೆ. ಒಬ್ಬ ಸ್ಕ್ರಿಪ್ಟ್ ರೈಟರ್ ಆಗಿ, ಒಬ್ಬ ಫಿಕ್ಷನ್ ಹೆಡ್ ಆಗಿ ಈ ಸಿನಿಮಾದ ಚಿತ್ರಕಥೆ ಮೇಲೆ ನಾವು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು? ಮೇಡಮ್, ಎಲ್ಲರೂ ಹೇಳುವಾಗೆ ವಿಭಿನ್ನ ಅನ್ನೋದನ್ನ ಮೊದಲಿಗೆ ಹೇಳ್ಬಿಟ್ಟು ನಾ ಹೇಳ್ತೀನಿ. ಸ್ಕ್ರೀನ್ ಪ್ಲೇನಲ್ಲಿ ಖಂಡಿತವಾಗ್ಲೂ ತುಂಬಾ ಮೈನ್ಯೂಟ್ ಆದಂಥ ಕೆಲಸಗಳನ್ನು ಮಾಡಿದ್ದೀವಿ. ಯಾವ ಸೀನ್ಗಳು ಸಹ ಕಥೆಯನ್ನ ಹೇಳದೆ, ಕಥೆಯನ್ನ ಮೂವ್ ಮಾಡದೆ ಹಾಗೆ ಇರಬೇಕು ಅನ್ನುವಂಥ ಸೀನ್ಗಳು ಯಾವುದೂ ಇಲ್ಲ. ಎಲ್ಲವೂ ಇನ್ನೊಂದು ಸೀನನ್ನ ಮೂವ್ ಮಾಡ್ತಾ ಹೋಗುತ್ತೆ. ಕಥೆಯನ್ನ ಸ್ವಲ್ಪ ನಾನ್ ಲೀನಿಯರ್ ಆಗಿ ಹೇಳಕ್ ಟ್ರೈ ಮಾಡಿದ್ದೀವಿ. ಎಲ್ಲವೂ ಅದು ಸ್ಪೂನ್ ಫೀಡಿಂಗ್ ಆಗಿನೂ ಇಲ್ಲ ಮತ್ತು ತುಂಬ ಈಸಿಯಾಗಿ ಅರ್ಥ ಆಗುವ ಥರನೂ ಇಲ್ಲ. ನಾವೇನು ಆಸೆ ಪಟ್ಟಿದ್ವಿ ಅಂತಂದರೆ ಸಿನಿಮಾ ನೋಡುವ ಪ್ರತಿಯೊಬ್ಬನೂ ಒಬ್ಬ ರೈಟರ್ ಆಗಬೇಕು ಅಲ್ಲಿ. ಅದರಲ್ಲೂ ಎಸ್ಪೆಷಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಸಿನಿಮಾ ಬಂದಾಗ ಡೈರೆಕ್ಟ್ ಏನು ಹೇಳ್ತಾನೆ ಅದನ್ನು ಮಾತ್ರ ಒಪ್ಕೊಂಡು ಅದನ್ನು ಮಾತ್ರ ಫಾಲೋ ಮಾಡಿದ್ರೆ ಅದು ಮಜಾ ಬರೋದಿಲ್ಲ. ಸೊ ನೋಡ್ತಾ ಇರೋನು ತನಗೇನೋ ಪ್ರಶ್ನೆಗಳನ್ನು ಉಟ್ಕೊಂಡು ಅವನೊಂದು ಕ್ಲೈಮ್ಯಾಕ್ಸ್ ಬರೀತಾನೆ, ಅವನೊಂದು ನೆಕ್ಸ್ಟ್ ಸೀನ್ ಯೋಚನೆ ಮಾಡ್ಕೊಳ್ತಾನೆ. ಅದಕ್ಕೆ ಬೇಕಾದಂಥ ಎಲ್ಲ ಜಾಗಗಳು ಸ್ಕ್ರೀನ್ ಪ್ಲೇನಲ್ಲಿ ಮಾಡಿದ್ದೀವಿ. ಒಳ್ಳೆ ತುಂಬ ಹೈ ಪಾಯಿಂಟ್ಸ್ ಅಂತ ನಾನು ಹೇಳಕ್ ಇಷ್ಟಪಟ್ಟರೆ ಒಳ್ಳೆ ಓಪನಿಂಗ್ ಇದೆ. ಇಂಟರ್ವಲ್ ಬ್ಲಾಕ್ನ ತುಂಬ ಇಷ್ಟಪಡ್ತಾರೆ ಮತ್ತು ಕ್ಲೈಮ್ಯಾಕ್ಸ್ ಅಂದರೆ ಸಸ್ಪೆನ್ಸ್ ಥ್ರಿಲ್ಲರ್ಗೆ ಬೇಕಾಗುವಂಥ ಮೇನ್ ವಿಷಯ ಏನು, ಕ್ಲೈಮ್ಯಾಕ್ಸ್ ಚೆನ್ನಾಗಿರಬೇಕು ಮತ್ತು ಟ್ವಿಸ್ಟ್ ಎಕ್ಸ್ಪೆಕ್ಟ್ ಮಾಡದೇ ಇರೋಂಥದ್ದು ಇರಬೇಕು. ಅದನ್ನೇ ಮಾಡಿದ್ದೀವಿ. ಸಿನಿಮಾದ ಡ್ಯೂರೇಷನ್ 2 ಗಂಟೆ 6 ನಿಮಿಷ ಸರ್. 2 ಗಂಟೆ 17 ನಿಮಿಷ ಇತ್ತು ನನ್ನ ಫೈನಲ್ ಕಟ್ಟು. ಅದಾದ್ಮೇಲೂ ಮತ್ತೆ ಒಂದಷ್ಟು ಇಂಟರ್ನಲ್ ಡಿಸ್ಕಷನ್ಗಳು ಮಾಡಿ ಅವರು ಬಿಎಂಗೆ ಕ್ರಿಯೇಟಿವ್ ಡೈರೆಕ್ಟರ್ ರಾಮ್ಜಿ ಸರ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲರೂ ಕೂತು ಮಾತಾಡಿ ಮತ್ತೆ ಇನ್ನೊಂದು ಕಟ್ಟಕ್ಕೆ ಬಂದ್ವಿ ನಾವು 2 ಗಂಟೆ 6 ನಿಮಿಷಕ್ಕೆ. 3 ಸಾಂಗ್ಗಳನ್ನು ಶೂಟ್ ಮಾಡಿದ್ದೀವಿ ಸರ್. ಅಂದರೆ ಒಂದು ಖುಷಿ ವಿಷಯ ಏನಂತಂದರೆ ಒಬ್ಬ ಪ್ರೊಡ್ಯೂಸರ್ ಆಗಿ ಒಂದು ಹಾಡಿಗೆ ಒಂದು 20 ಲಕ್ಷ 22 ಲಕ್ಷ ಖರ್ಚು ಮಾಡಿದ್ದೀವಿ ಒಂದು ಹಾಡು. ಆ ಹಾಡು ಸಿನಿಮಾದಲ್ಲಿ ಇರೋದಿಲ್ಲ. ಅದಕ್ಕೆ ಕಾರಣ ಏನಂತಂದರೆ ಅದು ಬರೆಯುವಾಗ ಶೂಟ್ ಮಾಡುವಾಗ ಒಂದು ಎಕ್ಸೈಟ್ಮೆಂಟ್ ಕೊಟ್ಟಿತ್ತು ನಮಗೆ. ಸಿನಿಮಾ ನೋಡುವಾಗ ಅದು ಸಿನಿಮಾದ ಹೋಗೋಕ್ಕೆ ಮತ್ತು ಓಟಕ್ಕೆ ತಡೆ ಆಗ್ತಿದೆ ಅಂತ ನಮಗೆ ಅನಿಸಿದ್ರಿಂದನೇ ಆ ಹಾಡನ್ನು ನಾವು ಸಿನಿಮಾದಿಂದ ಹೊರಗಿಡ್ತಾ ಇದ್ದೀವಿ. ಅದು ಅವರ ಕಾಲು ಕೂಡ, ನಿರ್ಮಾಪಕರು ಯಾರಾದರೂ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋ ವಿಷಯ ಅಲ್ಲ ಅದು. ಹಾಗಾಗಿ ಅದು ಅವರೇ ಹೇಳಿದ್ದು, ಬೇಡ ಇದು ಖರ್ಚಾಗಿದೆ ಅನ್ನೋದು ಅಷ್ಟೇ ಲೆಕ್ಕ ಅಲ್ಲ, ನೋಡುವವನಿಗೆ ನೋಡೋ ನೋಟಕ್ಕೆ ತೊಂದರೆ ಆಗುತ್ತೆ, ಹಾಗಾಗಿ ತೆಗೆ ಪಕ್ಕಕ್ಕೆ ಇಡೋಣ ಅಂತ. 3 ಹಾಡುಗಳಿದೆ. ಅದರಲ್ಲಿ ಇದು ತೆಗೆದು ಪಕ್ಕಕ್ಕೆ ಇಟ್ಟರೆ ಒಂದು ಹೀರೋ ಹೀರೋಯಿನ್ ಮಧ್ಯೆ ಇರುವ ಲವ್ ಇಂಟ್ರೆಸ್ಟಿನ ಒಂದು ಸಾಂಗು, ಒಂದು ಬ್ರೇಕಪ್ ಸಾಂಗ್. ಒಂದನ್ನು VP ಸರ್ ಹಾಡಿದ್ದಾರೆ, ಇನ್ನೊಬ್ರು ಹೊಸ ಸಿಂಗರ್ ಇವರು ಪೃಥ್ವಿ ಭಟ್ ಅವರು ಹಾಡಿದ್ದಾರೆ. ಸರ್ ಮಲೆನಾಡಿನ ಹಿನ್ನೆಲೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದೀನಿ ಸರ್. ಗ್ರೀನ್ ಬೇಸ್ ಮಾಡಿ, ಅಂದರೆ ಮಂಗಳೂರಿನಲ್ಲಿ ಶೂಟ್ ಮಾಡಿದ್ರು ಅದರ ಏನು ವಿಜುವಲ್ ಲುಕ್ ಬಂದು ಮಲೆನಾಡಿಗೆ ಕನೆಕ್ಟ್ ಆಗೋ ಥರ ಮಾಡಿದ್ದೀವಿ ಸರ್. ಈ ಪೊಲೀಸ್ ಸ್ಟೇಷನ್ ಮತ್ತು ಕೆಲವು ಭಾಗಗಳನ್ನ ಮಾತ್ರ ನಾನು ಬೆಂಗಳೂರಲ್ಲಿ ಕನೆಕ್ಟ್ ಮಾಡಿ ಶೂಟ್ ಮಾಡಿದ್ದೀನಿ. ಅದರ್ವೈಸ್ ಸಿನಿಮಾ ಪೂರ್ತಿ ಮಡಂತ್ಯಾರಲ್ಲಿ 80 ಭಾಗ ಸಿನಿಮಾ ಮಡಂತ್ಯಾರಲ್ಲಿ ಶೂಟ್ ಮಾಡಿ. ಮಡಂತ್ಯಾರು ಪಕ್ಕದ ಕಾರಿಂಜೇಶ್ವರ, ಗುರುವಾಯನಕೆರೆ, ಉಜಿರೆ ಅದರ ಸುತ್ತಮುತ್ತದಲ್ಲೇ ಶೂಟ್ ಮಾಡಿ. ವೇಸ್ಟ್ ಅಂತಂದ್ರೆ ಯಾವುದು ವೇಸ್ಟ್ ಅಲ್ಲ, ಪ್ರಮೋಷನ್ಗೆ ಬಳಸಿದ್ದೀವಿ, ತುಂಬ ಜನ ಇಷ್ಟಪಟ್ಟಿದ್ದಾರೆ. ಅದರಿಂದ ತುಂಬ ದೊಡ್ಡ ಶ್ರಮ. ಶರಣ್ ಸರ್ ಹಾಡಿದ ಹಾಡೋದು, ತುಂಬ ನೋವಿಂದಲೇ ಅದನ್ನು ಪಕ್ಕಕ್ಕಿಟ್ಟಿದ್ದೀವಿ. ಅವರು ತುಂಬ ಪ್ರೀತಿಯಿಂದ ಆಸೆಯಿಂದ ಹಾಡ್ಕೊಟ್ರು ಹಾಡನ್ನು.
ಇವಾಗ ಅದನ್ನ ಬಳಸ್ತಿಲ್ಲ. ಬಿಕಾಸ್ ಥಿಯೇಟ್ರಲ್ಲಿ ನೋಡುವಾಗ ಅದು ರಸಭಂಗ ಆಗಬಾರ್ದು ಅನ್ನೋ ಕಾರಣಕ್ಕೆ ತೆಗೆದಿದ್ದೀವಿ. ಸರ್ ಮತ್ತೆ ಸ್ಟೋರಿ ನೋಡಿದಾಗ ಸ್ವಲ್ಪ ಸೀರಿಯಸ್ ಆಗಿ ಹೋಗುತ್ತೆ ಅನ್ಸುತ್ತೆ. ಈ ಒಂದು ಜೊತೆ ಬೇರೆ ರಸಗಳು ಮಿಳ್ತಾ ಆಗುತ್ತಾ ಇದೆಯಾ? ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್, ಕಾಮಿಡಿಯನ್ನು ಎಕ್ಸ್ಪೆಕ್ಟ್ ಮಾಡೋದೇ ಬೇಡ ಆಡಿಯನ್ಸು. ಈ ಸಿನಿಮಾದಲ್ಲಿ ಕಾಮಿಡಿಗೆ ಅಂತ ಏನೂ ಒತ್ತು ಕೊಟ್ಟಿಲ್ಲ ನಾನು. ಪಾತ್ರಗಳು ಮಾತಾಡುವಾಗ ಯೂಶುವಲ್ ಆಗಿ ಸ್ನೇಹಿತರು ಮಾತಾಡುವಾಗ ಅಲ್ಲೇನು ಬರ್ಬೋದು ಅಂಥದ್ದೇ ಹೊರತಾಗಿ ಕಾಮಿಡಿ ಇಲ್ಲ ಸರ್ ಸಿನಿಮಾದಲ್ಲಿ. ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ಮದರ್ ಸೆಂಟಿಮೆಂಟ್ ಅಂತ ಅದನ್ನು ಜಾನರೈಸ್ ಮಾಡಿ ಹೇಳಕ್ಕೆ ಇಷ್ಟ ಇಲ್ಲ. ತಾಯಿ ಮಗನ ಮಧ್ಯೆ ಏನು ಒಂದು ಒಳ್ಳೆ ಬಾಂಧವ್ಯ ಇರೋಕ್ಕೆ ಸಾಧ್ಯ ಇದೋ ಅದಿದೆ. ಪ್ರೀತಿ ಇದೆ, ಲವ್ ಅಂತೂ ಅದೇ ತುಂಬ ಜೀವಾಳ ಇದಕ್ಕೆ. ಮತ್ತು ಆ್ಯಕ್ಷನ್ ಬ್ಲಾಕ್ಸ್ ಇದೆ, ಮತ್ತು ಏನು ವೆಂಜನ್ಸ್ ಇದೆ ಸಿನಿಮಾದಲ್ಲಿ, ಇದೆಲ್ಲ ಇದೆ ಸರ್. ರಸಗಳಲ್ಲಿ ಕಾಮಿಡಿ ಇಲ್ಲ ಸರ್. ನಿರ್ಮಾಪಕ ಎಸ್ ಸರ್, ಕೇಳಿ. ಹರ್ಷಪ್ರಿಯ ನನಗೆ ತುಂಬ ಅವ್ರು ಹೇಳ್ಕೊಂಡು ಪುಟ್ಟಗೋದಿ ಮದುವೆ ಟೈಟಲ್ ಸಾಂಗ್ ಬಂತು. ಅಲ್ಲಿಂದ ಆಲ್ಮೋಸ್ಟ್ ನಾನು ಎಲ್ಲ ಸೀರಿಯಲ್ 90% ಟೈಟಲ್ ಸಾಂಗ್ಸ್ ಅವರೇ ಬರೆಯೋದು. ನನಗೆ ಇಷ್ಟವಾದ ಲಿರಿಕ್ಸ್ ರೈಟ್ರು. ನಾನು ಬೇರೆಯವ್ರ ಜೊತೆ ಟ್ರೈ ಮಾಡಿದ್ದೀನಿ, ಅದು ಒಪ್ಪಲ್ಲ. ನಮಗೆ ಹರ್ಷಪ್ರಿಯ ಬರೆದ್ರೆ ನಮಗೆ ಆ ಕಿಕ್ಕೇ ಬೇರೆ. ನನಗೆ ಅದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ನನಗೆ ನನ್ನ ಸಾಂಗ್ ಅವರೇ ಬರೀಬೇಕು ನಾನು ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ. ಇನ್ಯಾರು ಬರೆದ್ರು ನನಗೆ ಒಪ್ಪಿಗೆ ಆಗ್ತಿರ್ಲಿಲ್ಲ. ಅಲ್ಲಿಂದ ಜರ್ನಿ ಶುರುವಾಗಿತ್ತು. ಅಂಡ್ ಆ ವ್ಯಕ್ತಿಯ ಬೆಳವಣಿಗೆ, ವೈಯಕ್ತಿಕ ಬೆಳವಣಿಗೆನೂ ಖುಷಿ ಕೊಟ್ಟಿತ್ತು. ಅದೊಂದು ಅಲ್ಲ, ನನಗೆ ಆ ಮನುಷ್ಯನ ವ್ಯಕ್ತಿತ್ವ, ಆ ವ್ಯಕ್ತಿತ್ವ ತುಂಬ ದೊಡ್ಡದು. ಆ ಒಳ್ಳೆತನ ಈ ಕಾಲದಲ್ಲೂ ಅಷ್ಟು ಒಳ್ಳೆ ಮನುಷ್ಯ ಒಳ್ಳೆಯವನಾಗಿರೋಕೆ ಸಾಧ್ಯನಾ ಅನ್ನೋಷ್ಟು ಹೊಟ್ಟೆ ಕಿಚ್ಚು ಬರೋಷ್ಟು ಒಳ್ಳೆತನ, ಅಷ್ಟು ಒಳ್ಳೆತನ. ಪರ್ಸನಲ್ ಲೈಫ್ನ ಅಷ್ಟು ಶುದ್ಧವಾಗಿ ಇಟ್ಕೊಂಡು ಒಬ್ಬರಿಗೆ ನೋವು ಕೊಡದೆ, ಒಬ್ಬರಿಗೆ ಅಷ್ಟೊಂದು ಆನೆಸ್ಟಾಗಿ ಈ ಕಾಲದಲ್ಲಿ ಬದುಕೋಕೆ ಸಾಧ್ಯ ಅನ್ನೋ ಅಷ್ಟು, ಅದು ಹೇಳಿದ್ರೆ ಹೊಟ್ಟೆ ಕಿಚ್ಚು ಬರೋಷ್ಟು ಒಳ್ಳೆತನ ಇರೋಂಥ ವ್ಯಕ್ತಿ. ಅಂಡ್ ಪ್ಯಾರಲಲ್ಲಿ ಅಷ್ಟೇ ಅದ್ಭುತವಾದ ಟ್ಯಾಲೆಂಟು ರೈಟರ್ ಆಗಿ. ನಾನು ಈ ಸಿನಿಮಾ ಒಪ್ಕೊಳ್ಳೋಕೆ ಒಂದು ಅವ್ರ ಮೇಲೆ ಪರ್ಸನಲ್ ಆಗಿರೋ ಪ್ರೀತಿ ಜೊತೆಗೆ ಈ ಸಿನಿಮಾ ಆಗಲಿಲ್ಲ, ಯಾರೊಬ್ರು ಅವ್ರ ಜೊತೆ ನಿಂತು ಸಿನಿಮಾ ಮಾಡಲಿಲ್ಲ ಅಂದರೆ ಆ ಟ್ಯಾಲೆಂಟು ಅಂಡ್ ಅವ್ರ ಇಡೀ ಟೀಮ್ ಇದೆಯಲ್ಲ, ಹೆಜ್ಜಾರು ಅವ್ರು ಕಟ್ಕೊಂಡಿರೋ ಟೀಮು, ಇದು ಇಂಡಸ್ಟ್ರಿ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟದ ಒಂದು ಸೌಂಡ್ ಮಾಡುತ್ತೆ, ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ. ಇವತ್ತು ಯಾರೋ ಒಬ್ರು ಅವ್ರ ಜೊತೆ ನಿಂತ್ಕೊಳ್ಳಿಲ್ಲ ಅಂದರೆ ಚಲಾಪಿಲಿ ಆಗ್ಬಿಡ್ತಾರೆ, ಬೇರೆ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ, ಹುಡುಕೊಂಡು ತಮಿಳ್ನಾಡು ಆಂಧ್ರನೋ ಮಲಯಾಳಂ ಹೋಗ್ಬಿಡ್ತಾರೆ ಅಂತ ಅನ್ಸಿದೊಂದು ಉಂಟು ನನಗೆ. ಅಂದ್ರೆ ಅಷ್ಟು ಟ್ಯಾಲೆಂಟ್ ಇರೋಂಥವ್ರು ಮುಂದೊಂದು ದಿವಸ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ನಾವು ಯಾರಾದ್ರೂ ಒಬ್ರು ಕೈ ಹಿಡಿದ್ರೆ, ಯಾರೊಬ್ರು ಜೊತೆಗೆ ಸಾಥ್ ಕೊಟ್ರೆ ಅನ್ನೋದು ಅದು ಒಂದು ಕಾರಣ. ಅಂಡ್ ಅದ್ರ ಜೊತೆಗೆ ಕತೆ ಅಷ್ಟೇ ಚೆನ್ನಾಗಿದೆ. ನರೇಷನ್ ಮಾಡಿದ್ದು ರೀತಿ, ಸ್ಕ್ರೀನ್ ಪ್ಲೇ ತುಂಬ ಅದ್ಭುತವಾಗಿ ಬರ್ಕೊಂಡಿದ್ದಾರೆ. ಅಂಡ್ ಆಸ್ ಇಟ್ ಈಸ್ ಹಂಗೆ ಶೂಟು ಮಾಡಿದ್ದಾರೆ, ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಕಾರಣ ಸಿನಿಮಾ ಮಾಡೋದಕ್ಕೆ ಮೊದಲು ಹೇಳಿದ ರೀಸನ್ಸ್. ಕಥೆಯಲ್ಲಿ ನಿಮ್ಗೆ ಏನು ಸರ್ ಹಾಂಟ್ ಮಾಡಿದೆ? ಯಾಕಂದ್ರೆ ನೀವು ಇದೇ ಫೀಲ್ಡಲ್ಲಿ ಇರ್ಬೇಕಂದ್ರೆ ನಿಮ್ಮನ್ನು ಅಟ್ರಾಕ್ಟ್ ಮಾಡಿದ ಅಂಶ ಸ್ಕ್ರೀನ್ ಪ್ಲೇ ಆಲ್ ದ ಬೆಸ್ಟ್ ಹೇಳಿರೋದು. ಅದು ಬಿಟ್ಟು ನಾನು ಮೊದಲನೇ ದಿವಸ ಮುಹೂರ್ತಕ್ಕೆ ಮಡಂತೆರೆಗೆ ಹೋಗಿದ್ದೆ. ನನ್ನಿಂದ ತುಂಬ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ನನ್ನ ಜೊತೆಲಿ ಇರ್ತೀನಿ, ಶೂಟಿಂಗ್ಗೆ ಪ್ರೇಮ್ಗಳನ್ನ ಏನೋ ಮಾಡ್ಕೊಂಡು ಮೋಸ್ಟ್ ಆ ಥರದ್ದೇನೋ ಅಂದ್ಕೊಂಡಿದ್ದ ತಲೆಯಲ್ಲಿ ಹೋದೆ. ಕೂತೆ ಪಕ್ಕದಲ್ಲಿ ಚೇರಲ್ಲಿ ಆ್ಯಕ್ಷನ್ ಅಂತ ಅವ್ರದ್ದೊಂದು ಫಸ್ಟ್ ಆ್ಯಕ್ಷನ್ ಹೇಳಿದ್ರಲ್ಲ, ಅದೇ ಹೇಳಿದೆ ನಾನು ಹೊರಡ್ತೀನಿ ಅಂತಂದೆ. ಯಾಕೆ ಸರ್ ಅಂದು, ಈಗ ವಾಯ್ಸ್ ಸಾಕು, ಕಾನ್ಫಿಡೆನ್ಸ್ ಸಾಕು ಅಂತ. ಅವ್ರು ಹೇಳಿದ ಮೊದಲನೇ ಆ್ಯಕ್ಷನ್ ನನಗೆ ಗೊತ್ತಾಯಿತು, ಚೆನ್ನಾಗಿ ಮಾಡ್ತಾರೆ, ಯಾರ ಅವಶ್ಯಕತೆ ಇಲ್ಲ ಅಂತ. ಅಲ್ಲಿಂದ ಫ್ಲೈಟ್ ಎತ್ಕೊಂಡು ಬಂದ್ಬಿಟ್ಟೆ. ಅದು ಅವ್ರು ಹೇಳಬೇಕು. ಹೌದು, ನಾನು ಅದಾದಮೇಲೆ ಸುಮ್ಮನೆ ಸೆಂಟ್ರಲ್ಲಿ ಒಂದು ಸಾಂಗ್ ನಡೆಯುವಾಗ ನೈಟ್ ಶೂಟ್ ಆಗ್ತಿತ್ತು, ಹೋದೆ, ಒಂದು 2 ಕಾಫಿ ಕುಡಿದೆ, ಅರಟೆ ಹೊಡೆದೆ ಬಂದೆ. ಆ್ಯಕ್ಷನ್ ಸೀಕ್ವೆನ್ಸ್ ಆಗ್ತಿತ್ತು, ಹೋದೆ, ಒಂದು ಕಾಫಿ ಕುಡಿದೆ ಬಂದೆ. ಸರ್, ಅದು ನಮಗೆ ಸಿನಿಮಾ ರಿಲೀಸ್ ಲೇಟ್ ಆಗೋಕ್ಕೂ ರೀಸನ್ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಪ್ರತಿ ವಾರ ಏನೋ ಒಂದು ಇದ್ದೇ ಇರುತ್ತೆ ಸರ್, ಆ ಥರ ನೋಡೋಕ್ಕೆ ಆಗಲ್ಲ. ಈ ಕನ್ನಡದ ನಾವು ನೋಡ್ಕೋಬೋದು. ಈಗ ನಮ್ಮದು 6 ಸಿನಿಮಾ ಇದೆ ಹೊತ್ತು, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲ ಸಿನಿಮಾಗಳಿರಲಿ.
ಹೊಸಬ್ರ ಸಿನಿಮಾಗೆ ಎಲ್ಲ ತುಂಬ ಇರೋದ್ರಿಂದ. ಅದೇ ಪರಭಾಷೆ ಕಲ್ಕಿಗೆ ಒಂದು ದಿನಕ್ಕೆ 1174 ಶೋ ಬೆಂಗಳೂರಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಪ್ರತಿದಿನ ಅವ್ರ ಬಿಗಿನಿಂಗ್ 4 ಡೇಸು ಒಂದು ದಿನಕ್ಕೆ 1174 ಶೋ. ಅಂದ್ರೆ 4 ದಿವಸಕ್ಕೆ ಬೆಂಗಳೂರಲ್ಲಿ 5000 ಶೋ ಆಗಿದೆ. ಆ ಥರ ದೊಡ್ಡ ಸಿನಿಮಾಗಳು ಬಂದಾಗ ಎಲ್ಲ ಅವರೇ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ಈಗ ಮತ್ತೆ ಇಂಡಿಯನ್ನು ಬಂದು ಅದನ್ನೆಲ್ಲ ನೋಡಿಕೊಂಡು ನಮ್ಮವ್ರ ಜೊತೆ ನಾವು ಉದಾಹರಣೆ. ಯಾಕಂದ್ರೆ ನಮ್ಮವ್ರ ಮೇಲೆ ಒಂದು ಬೇರೆಯವ್ರು ಕಂಡವ್ರು ಅಂತಲ್ಲ, ಬೇರೆ ಭಾಷೆಗೆ ಸ್ವಲ್ಪ ಅಟ್ರಾಕ್ಟ್ ಜಾಸ್ತಿ ಆಗ್ತಾರೆ. ದೊಡ್ಡ ಸ್ಕೇಲ್ ರಿಲೀಸ್ ಮಾಡ್ತಾರೆ, ಎಲ್ಲ ಸ್ಕ್ರೀನ್ಗೆ ಅವ್ರಿಗೆ ಕೊಟ್ಬಿಡ್ತಾರೆ. ಗೊತ್ತಿಲ್ಲ 3-4 ದಿವಸ ದುಡ್ಡು ಎತ್ಕೊಂಡ್ಬಿಡೋಣ ಅಂತನೂ ಗೊತ್ತಿಲ್ಲ. ನಮ್ಮ ಸಣ್ಣ ಸಿನಿಮಾ ನಾವೊಂದು 70 ಸ್ಕ್ರೀನ್ ಬರ್ತಿದ್ದೀವಿ, ಇನ್ನೊಬ್ರು ಒಂದು 70 ಇರೋ 1100 ಅಂದ್ರೆ ಒಂದು 2-2.5 ಸಾವಿರ ಸ್ಕ್ರೀನ್ ಶೋ ಇರುತ್ತೆ ಬೆಂಗಳೂರಲ್ಲಿ ಮಾತ್ರ. ನಾವೇ ಶೇರ್ ಮಾಡ್ಕೋಬಹುದು. ದೊಡ್ಡ ಸಿನಿಮಾ ಜೊತೆ ಕಾಂಪಿಟೇಟ್ ಮಾಡೋಕ್ಕಾಗಲ್ವಲ್ಲ. ಆಲ್ಮೋಸ್ಟ್ 65 ಕ್ರಾಸ್ ಆಗಿದೆ, ಇನ್ನೂ ಸೆಟಪ್ ಆಗ್ತಿದೆ. ಇಲ್ಲ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ. ಮಲ್ಟಿಪ್ಲೆಕ್ಸ್ 90% ಮಲ್ಟಿಪ್ಲೆಕ್ಸ್, 10% ಸಿಂಗಲ್ಸ್. 19ನೇ ತಾರೀಕು ತೋರಿಸ್ತೀನಿ. ನಾನು ಪ್ರೀಮಿಯರ್ ಶೋ ಆಗ್ತಿಲ್ಲ, ಯಾರಿಗೂ ಪ್ರೀಮಿಯರ್ ಶೋನೇ ಇಲ್ಲ. ಮಾಧ್ಯಮದವ್ರ ಜೊತೆ ಅವತ್ತು 19ನೇ ತಾರೀಕು ನೋಡೋಣ ಅಂತ. ಅದಕ್ಕೆ ಮುಂಚೆ ಪ್ರೀಮಿಯರ್ ಶೋ ಆಗ್ತಿಲ್ಲ ಅಂಡ್ ನಾನು ಮೊದಲಿಂದನೂ ಸಿನಿಮಾನ ಉಚಿತವಾಗಿ ತೋರಿಸಲ್ಲ ಅನ್ನೋದು. ನಾನು ಮಾಡ್ತಿಲ್ಲ ಸರ್, ನಾನು ನನ್ನ ಬೆಳೆ ಬೆಳೆದಿದ್ದೀನಿ ಹೊಲದಲ್ಲಿ. ನಾನೇ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ನಾನೇ ಮಾಡ್ತಿರೋದು. ಮಾರ್ಕೆಟಲ್ಲಿ ಕೂತ್ಕೊಂಡು ನಾನೇ ಮಾಡ್ತೀನಿ, ಮಧ್ಯವರ್ತಿಗಳಿಗೆ ಕೊಡ್ತಿಲ್ಲ. ನನ್ನ ಬೆಳೆದಿರೋ ಬೆಳೆನ ಫ್ರೀಯಾಗಿ ಕೊಡ್ತಿಲ್ಲ, ಸಿನಿಮಾನ ಫ್ರೀಯಾಗಿ ತೋರಿಸಲ್ಲ ಅಂತ. ಮೊದಲನೇ ದಿವಸ ರಿಲೀಸ್ ದಿವಸನೇ ಎಲ್ಲರೂ ನೋಡ್ತಾರೆ. ನಾವು ತೋರಿಸ್ಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ. ಯಾವುದೇನು ಉಚಿತವಾಗಿ ಯಾರಿಗೂ ಸಿಗಬಾರ್ದು ಅನ್ನೋದು ನನ್ನೊಂದು ಆಸೆ. ಒಂದು ಪ್ರತಿ ಶ್ರಮಕ್ಕೂ ಒಂದು ಬೆಲೆ ಇರುತ್ತಲ್ಲ, ಸಣ್ಣದಾಗಲಿ 10 ರೂಪಾಯಿ ಆಗಲಿ 100 ರೂಪಾಯಿ ಆಗಲಿ, ಅದು ನನ್ನ ಉದ್ದೇಶ. ನಾಳೆ ಸಂಜೆ ಒಳಗೆ ಕನ್ಫರ್ಮ್ ಆಗ್ತದೆ. ಮಾತುಕತೆಗಳು ನಡೀತಿದೆ ಎಲ್ಲ ಕಡೆನೂ. ಅದು ನಾಳೆ ಸಂಜೆ, ನಾಳೆ ಬೆಳಗ್ಗೆ, ಬುಧವಾರ ಬೆಳಗ್ಗೆಯೊಳಗೆ ಫೈನಲ್ ಮಾಡ್ತೀವಿ. ಅದೇ ಸರ್, ಫಸ್ಟ್ ನಮ್ಮ ಪ್ರೇಕ್ಷಕರು ಮೆಚ್ಚಿ ಒಂದು ಒಳ್ಳೆ ಚೆನ್ನಾಗಿ ಕೈ ಹಿಡಿದ್ರೆ ಖಂಡಿತ ಬೇರೆ ಕಡೆಗೂ ಎಲ್ಲರೂ. ಈಗ ಸುದೀಪ್ ಸರ್ ನೋಡಿ ಕರೆದು ತುಂಬ ಚೆನ್ನಾಗಿದೆ, ನಾನೇನು ಮಾಡ್ಬೇಕು ನೋಡಿ ಅಂತಂದ್ರು. ಜಗ್ಗೇಶ್ ಮಲಯಾಳಂ ಸಿನಿಮಾ ಇದ್ದಂಗಿದೆ ಅಂದರು, ಎಲ್ಲ ಮಲಯಾಳಂ ಕಂಟೆಂಟ್ ಇದ್ದಾಗಿದೆ ಅಂದರು. ಅಂದರೆ ಎಲ್ಲರೂ ಹೇಳ್ತಿರ್ತಾರಲ್ಲ, ಮಲಯಾಳಂ ಸಿನಿಮಾ ಸೂಪರ್, ಮಲಯಾಳಂ. ನಾನು ನೋಡ್ತಾರಲ್ಲ, ನನಗೆ ಮಲಯಾಳಂ ಕಂಟೆಂಟ್ ಸರ್ ಹಂಗೆ ಇದೆ, ಮಲಯಾಳಂ ಡಬ್ ಮಾಡಿ ಅಂತಲ್ಲ ಅಂತಿದ್ದಾರೆ ತುಂಬ ಜನ ಇದ್ದಾರೆ. ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಮಾಡೋಣ, ರಿಸಲ್ಟ್ ನೋಡಿಕೊಂಡು ನಿರ್ಧಾರ ಮಾಡೋಣ. ಥ್ಯಾಂಕ್ ಯು. ಹೌದು, ರವಿ ಗಣಿ ಸರ್ ಮಾತಾಡ್ತಾರೆ. ಇವರು ಇಲ್ಲಿರೋ ಉದ್ದೇಶ, ಆರ್ಟಿಸ್ಟ್ ಮಾತಾಡ್ತಾರೆ. ಅಂದರೆ ಇಲ್ಲಿರೋ ಉದ್ದೇಶ, ನಮ್ಮಂಥವ್ರು ತುಂಬ ಜನಕ್ಕೆ ಅಂದರೆ ಸಪೋರ್ಟ್ ಆಗಿ ಅನ್ಕಂಡೀಷನಲ್ ಲವ್ ತೋರಿಸೋ ವ್ಯಕ್ತಿ. ನಾವೇನೋ ಮಾಡ್ತಿದ್ದೀವಿ ಅಂದರೆ ಅವರೇ ಫೋನ್ ಮಾಡ್ತಾರೆ, ನಾನೇನು ಮಾಡಬೇಕು ಅಂತ ಬಂದು ನಿಂತ್ಕೊಂಡ್ಬಿಡ್ತಾರೆ. ಏನು ಅಂದರೆ ಇವ್ರಿಗೆ ಈ ಪ್ರೀತಿಗೆ ಅದೇನಂತ ಕರೆಯೋದು ಗೊತ್ತಿಲ್ಲ. ಅನ್ಕಂಡೀಷನಲ್. ಆಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ. ಏನೋ ಬರ್ತಾರೆ, ನಮ್ಮ ಕೆಲಸಕ್ಕೆ ಬರ್ತಾರೆ, ಯಾರ್ದೋ ಬೇರೆ ಯಾರ್ದೋ ಕೆಲಸಕ್ಕೆ ಹೋಗ್ತಾರೆ ಸಹಾಯ ಮಾಡೋಕ್ಕೆ, ಇವ್ರ ಕೈಯಿಂದ ಕಾಸು ಖರ್ಚು ಮಾಡ್ತಾರೆ. ಇಂಥವ್ರಿಗೆ ಏನು ಹೇಳೋಕ್ಕಾಗುತ್ತೆ ಥ್ಯಾಂಕ್ಸ್ ಬಿಟ್ಟು. ಆ್ಯಂಡ್ ಇವ್ರು ಇರಬೇಕು ಅನ್ನೋದು ನಮ್ಮ ಆಸೆ ಇತ್ತು. ಒಂದು ಹರ್ಷಪ್ರಿಯ ಲೈಫಲ್ಲಿ ಇವ್ರು ದೊಡ್ಡ ಪಾಲಿದೆ ಇವ್ರದ್ದು. ಆ್ಯಂಡ್ ನನ್ನ ಲೈಫಲ್ಲಿ ದೊಡ್ಡ ಪಾಲಿದೆ. ನನಗೆ ಈ ಥರ ಟೈಮಲ್ಲಿ ಜೊತೆ ನಿಲ್ತಾರೆ. ಅದಕ್ಕೆ ಇವ್ರು ಇರಬೇಕು ಅಂತ ನಮ್ಗೆ ಅನಿಸ್ತು. ಮುಖ್ಯವಾಗಿ ಇವರ ಸಪೋರ್ಟು ನಮಗೆ ಆಗಲಿ ಹರ್ಷಪ್ರಿಯಗೆ ಆಗಲಿ ತುಂಬ ದೊಡ್ಡದು. ಅವರೇ 2 ಮಾತು ಮಾತಾಡ್ತಾರೆ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಹರ್ಷಪ್ರಿಯ ಹಾಗೂ ರಾಮ್ಜಿ, ನಮ್ಮ ಭಗತ್ 3 ಜನರು ಕೂಡ ನಾವು ಜೊತೆಯಲ್ಲಿ ಕೆಲಸ ಮಾಡಿದವರು. ಹರ್ಷಪ್ರಿಯನೇ ಒಂದು ಸಿನಿಮಾಗುವಂತಹ ಒಂದು ಕ್ಯಾರೆಕ್ಟರ್. ಯಾಕೆಂದರೆ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಅವರು. ಯಾಕೆಂದರೆ ಅಷ್ಟು ಕಷ್ಟಪಟ್ಟು ಬಂದು ಈ ಒಂದು ಸಿನಿಮಾ ಮಾಡೋದು ಅಂದರೆ ಒಂದು ಇನ್ಸ್ಪಿರೇಷನ್. ಯಾಕೆಂದರೆ ಒಬ್ಬ ಪೇಂಟ್ ಮಾಡ್ತಾ ಇದ್ದವರು ತನ್ನ ಕತೆಗಳು ಹೇಳ್ಕೊಂಡು, ಅವರಿಬ್ಬರು ಅಣ್ಣ ತಮ್ಮಂದರು ಒಂದ್ಸರಿ
ನನಗೆ ಒಂದು ತಮಿಳ್ ಟ್ರಾನ್ಸ್ಲೇಷನ್ ಬೇಕು ಅಂತ ನಾನು ಕೇಳಿದೆ. ಹರ್ಷಪ್ರಿಯ ಅವರು ನನಗೆ ಪರಿಚಯ ಇರಲಿಲ್ಲ. ಆಗ ಒಬ್ಬರು ನಂಬರ್ ಕೊಟ್ಟರು. ನಾನು ಹರ್ಷಪ್ರಿಯ ಅವ್ರನ್ನ ಮಾಡಿದೆ, ಸರ್ ನಾನು ಪೇಂಟ್ ಮಾಡ್ತಾಯಿದ್ದೀನಿ, ನಾನು ಬಂದು ಮೀಟ್ ಮಾಡ್ತೀನಿ ನಿಮ್ಮನ್ನು ಅಂತ. ಇಬ್ಬರು ಬಂದರು, ಅಣ್ಣ ತಮ್ಮ ಇಬ್ಬರು. ಅವರಲ್ಲಿ ಇರುವಂಥ ಟ್ಯಾಲೆಂಟ್ ನೋಡಿ ನನಗೆ ಅವಾಗಿನೂ ನಮ್ಮದು ಕೆರಿಯರ್ ಸ್ಟಾರ್ಟ್ ಅಂದರೆ ಲೈಕ್ ನಾವು ಸ್ಟ್ರಗ್ಲಿಂಗ್ ಎಲ್ಲ ಇದ್ವಿ. ಕೃಷ್ಣ ರುಕ್ಮಿಣಿ ಮಾಡಬೇಕು, ನಾನು ಸುಮಾರು ಗ್ಯಾಪ್ ಆಗಿತ್ತು. ಕತೆ ಮಾಡ್ತಾಯಿದ್ದೆ, ಯಾರು ಡೈರೆಕ್ಟ್ ನೀನೇ ಮಾಡು ಅಂದ. ಸೊ ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಆ ಒಂದು ಪೇಜ್ ಅವರನ್ನು ನನಗೆ ಕಾನ್ಫಿಡೆನ್ಸ್ ತುಂಬಿತು. ಯಾಕೆಂದರೆ ಒಬ್ಬ ಪೇಂಟ್ ಮಾಡ್ತಾ ಇರೋನು ಕೂಡ ಜನಗಳ ಮನಸ್ಸಲ್ಲಿ ಪೇಂಟ್ ಥರ ನಿಲ್ಬೋದು ಅನ್ನೋದು ಹರ್ಷಪ್ರಿಯ ಪ್ರೂವ್ ಮಾಡಿದ್ರು. ಯಾಕೆಂದರೆ ಇವತ್ತು ಎಷ್ಟೋ ಜನ ಇವತ್ತು ಸ್ಟ್ರಗಲ್ ಮಾಡ್ತಿರೋರಿಗೆ ಹರ್ಷಪ್ರಿಯ ಅಂತ ಅವರು ಒಂದು ಜೀವನ ನಿಜಕ್ಕೂ ಸ್ಫೂರ್ತಿ ಕೊಡುತ್ತೆ. ನಾನೇನೋ ಅವ್ರು ಹೇಗೆ ಅಂದರೆ ಹಂತವಾಗಿ ಬೆಳೆದ್ರು. ನಾನು ಹೀರೋ ಆಗಬೇಕು, ನಾನು ಏಕ್ದಮ್ ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ಬೆಳೀಲಿಲ್ಲ. ಫಸ್ಟ್ ಕಲಿತರು. ಚೆನ್ನೈಯಲ್ಲಿ ಹೋಗಿ ಸುಮಾರು ಜನ ನಾವು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಆ ಸ್ಟ್ರಗ್ಲಿಂಗ್ ಗೊತ್ತಾಗ್ತಾ ಇತ್ತು. 100 ಜನ ಜೊತೆ ಅವ್ರು ಮಲಗ್ತಾ ಇದ್ರು. ನಾನೆಲ್ಲ ಆ ಪೇಷನ್ಸ್ನ ನಾನು ಚೆಕ್ ಮಾಡ್ತಾ ಇದ್ದೆ. ಆ ಪೇಷನ್ಸ್ ಇವತ್ತು ಒಬ್ಬ ಫಿಕ್ಷನ್ ಏಟ್ ಮಾಡ್ತು, ಒಬ್ಬ ನಿರ್ದೇಶಕನಾಗಿ ಮಾಡಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಅವರೊಂದು ಸಿನಿಮಾ ಬರಬೇಕಾದ್ರೆ ಎಷ್ಟೋ ಜನ ಯುವಕರಿಗೆ ಸ್ಫೂರ್ತಿ ಆಗ್ತಾರೆ. ಹರ್ಷ ಅವ್ರಿಗೆ ಒಳ್ಳೇದಾಗಲಿ. ಆಮೇಲೆ ಅವರ ಡೈಲಾಗ್ಸ್ ಅಂತೂ ಅದ್ಭುತವಾಗಿದೆ. ಅವರು ಫಸ್ಟ್ ಹೇಳಿದ ತಕ್ಷಣ ಅವರು ನನ್ನ ಜೊತೆ ಸೇರಿದ ಮೇಲೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ನನ್ನ ಎಲ್ಲ ಸೀರಿಯಲ್ಸ್ ಆಲ್ಮೋಸ್ಟ್ ಆಲ್ ಅವರು ಅಷ್ಟು ಸೀರಿಯಲ್ ಮಾಡಿರೋದು 90% ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಮಿಕ್ಕಿದ್ದೆಲ್ಲ ನಾವುಗಳೆಲ್ಲ ಹಂಚ್ಕೊಂಡ್ರೆ ನಾವು 10%ಅಲ್ಲಿ ಇರ್ತೀವಿ. ಅಷ್ಟು ಎಫರ್ಟ್ ಹಾಕಿದ್ರು ಕೃಷ್ಣ ರುಕ್ಮಿಣಿಯಿಂದ ಹಿಡಿದು ಅಮೃತ ವರ್ಷಿಣಿವರೆಗೂ. ಸೊ ಅದಾದ ಮೇಲೆ ರಾಮ್ಜಿ ಅವರು, ನಾವಿಬ್ಬರು ತುಂಬ ಹಿಂದೆ ಕೆಲಸ ಮಾಡಿದ್ವಿ ಜೊತೆಯಲ್ಲಿ. ಅದೊಂದು ಭಾಳ ಖುಷಿ. ಆಮೇಲೆ ನನ್ನ ಜೊತೆ ನನ್ನ ಸೀರಿಯಲಲ್ಲಿ ಹೀರೋ ಆಗಿ ಮಾಡಿದ್ವಿ. ಇವತ್ತು ಅದೇ ತಂಡ ಬಂದು ನನ್ನ ಜೊತೆ ನಿಂತಾಗ, ನಾನು ಅವ್ರ ಜೊತೆ ಬಂದಾಗ ಭಾಳ ಖುಷಿ ಆಯಿತು. ಆಮೇಲೆ ನವೀನ್ ಕೃಷ್ಣ ಸರ್ ಬಗ್ಗೆ ಯಾವಾಗಲೂ ಹೇಳೋರು, ಸರ್ ನನಗೆ ಜೀವನ ಕೊಟ್ಟವರು ಅಂತ. ಸೊ ಆ ಒಬ್ಬ ವ್ಯಕ್ತಿಗೆ ಹತ್ತಿದ ಏಣಿನ ನಾನು ಯಾವತ್ತು ಮರೆಯಲ್ವೋ ಆ ವ್ಯಕ್ತಿ ಖಂಡಿತವಾಗ್ಲೂ ಜೀವನದಲ್ಲಿ ಮುಂದೆ ಬರ್ತಾರೆ ಅಂತ. ಅದಕ್ಕೆ ಅವರು ಒಂದು ದೊಡ್ಡ ಚಾನೆಲ್ನಲ್ಲಿ ಫಿಕ್ಷನ್ ಹೆಡ್ ಆಗಿರೋದೇ ಅದು ಉದಾಹರಣೆ. ಯಾಕಂದರೆ ಎಲ್ಲರೂ ಕೂಡ ಆ ಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಅಂಥ ಒಂದು ದೊಡ್ಡ ಸ್ಥಾನದಲ್ಲಿ ಅವರು ಸ್ಥಾನ ಪಡೆದು 100 ಜನ ಡೈರೆಕ್ಟರ್ಗಳ ಜೊತೆಗೆ ಅವರು ಕೆಲಸ ಮಾಡಿದ್ದಾರೆ. ಒಳ್ಳೊಳ್ಳೆಯ ಕಥೆಗಳನ್ನ ಶೇರ್ ಮಾಡಿದ್ದಾರೆ. ಸೊ ಆ ಯಶಸ್ಸು ಈ ಹೆಜ್ಜಾರು ಸಿನಿಮಾದಲ್ಲಿ ಸಕ್ಸಸ್ ಆಗಲಿ. ಆ ಸಿನಿಮಾ ಟ್ರೈಲರ್ ಎಲ್ಲ ನೋಡಿದಾಗ ನಿಜಕ್ಕೂ ಅದ್ಭುತವಾಗಿದೆ. ಯಾಕೆಂದರೆ ನಾವು ಸುಮ್ಮನೆ ಅವ್ರ ಮುಂದೆ ಕೂತ್ಕೊಂಡು ಇಲ್ಲ ನಾನು ಪ್ರೆಸ್ ಮೀಟಲ್ಲಿ ಬಂದಿದ್ದೀನಿ ಹೇಳ್ಬೋದು. ಇದು 10 ಸಿನಿಮಾ, ಎಷ್ಟೋ ಸಿನಿಮಾಗಳು ಬಂದರೂ ನಮಗೆ ನಾವು ಇವತ್ತು ಟಾಪ್ ಡೈರೆಕ್ಟರ್ಗಳಾಗಿದ್ದಾಗ ನೀವು ಯಾರನ್ನೇ ನೋಡ್ಕೊಳ್ಳಿ, ಈ ಥರ ಸಿನಿಮಾ ಫಸ್ಟ್ ಸಿನಿಮಾಗಳಲ್ಲಿ ಮಾಡೋದು ಕಡಿಮೆ. ಆದರೆ ಅವ್ರಿಗೆ ಸಕ್ಸಸ್ ಸಿಕ್ಕಿರ್ಬೋದು. ನನಗೆ ಈ ಸಿನಿಮಾ ನೋಡಿದಾಗ ಯಾವುದೋ ಒಬ್ಬ ದೊಡ್ಡ ಡೈರೆಕ್ಟರ್ ಮಾಡಿರೋದು, ತುಂಬ ಅನುಭವಿ ಡೈರೆಕ್ಟರ್ ಮಾಡಿರೋ ಥರ ಕಾಣಿಸ್ತು ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಶಾರ್ಟ್ಸ್ ಮಾಡ್ತಾರೆ ಅನ್ನೋದು. ನಿಜವಾಗ್ಲೂ ನಾನು ಫಸ್ಟು ಪ್ರಿಯದರ್ಶಿನಿಲಿ ಒಂದು ಸ್ವಲ್ಪ ಶಾರ್ಟ್ಸ್ ನೋಡೋಣ. ಆಮೇಲೆ ನನಗೆ ಖುಷಿ ಆಯಿತು, ತುಂಬ ಚೆನ್ನಾಗಿ. ಅವ್ರಿಗೆ ಈಗಲೂ ಭಯ ಇದೆ ನಿಮ್ಮ ಜೊತೆ ಬಂದು ಮಾತಾಡಬೇಕಾದ್ರೆ ಪ್ರೆಸ್ ಮೀಟ್. ಯಾಕೆಂದರೆ ಇದೊಂದು ಎಕ್ಸಾಮ್ ಟೈಮ್. ಇದು ಪ್ರತಿಯೊಬ್ಬರಿಗೂ ಲೈಫಲ್ಲಿ ಪ್ರೆಸ್ ಮೀಟ್ ಅನ್ನೋದು ಒಂದು ಎಕ್ಸಾಮ್ ಟೈಮ್. ಯಾಕೆಂದ್ರೆ ನಾವು ಏನೇ ಮಾಡಿದ್ರು ನಿಮ್ಮ ಹತ್ರ ಬಂದು ಫೇಸ್ ಮಾಡೋದು, ನಿಮ್ಮ ಹತ್ರ ಪಾಸ್ ಆಗೋದಿದೆಯಲ್ಲ, ಅದು ದೊಡ್ಡ ಕೆಲಸ. ಯಾಕಂದರೆ ಅಷ್ಟು ಈಸಿ ಅಲ್ಲ. ಯಾಕಂದರೆ ನೀವೆಲ್ಲ ಜನಗಳ ಜೊತೆಗೆ ರೀಚ್ ಆಗ್ತಾ ಇದ್ದೀರಾ. ಇವತ್ತು ಒಂದೊಂದು ಟ್ರಾಲ್ ಪೇಜಸ್ ಇರ್ಬೋದು, ಒಂದೊಂದು ವಿಷಯಗಳು, ನೀವು ಬರೆಯುವಂಥ ಒಂದೊಂದು ವಿಷಯಗಳು ಇರ್ಬೋದು, ಎಷ್ಟು ಜನಕ್ಕೆ ಎಷ್ಟು ಈಸಿಯಾಗಿ ಮುಟ್ಟುತ್ತೆ ಅಂದರೆ, ಇವತ್ತೊಂದು ಬರೀ ಟೈಟಲ್ ನೋಡ್ಬಿಟ್ಟೆ ನಾವು ಇದನ್ನು ನಾವು ನೋಡೋಕೆ ಹೋಗ್ತೀವಿ. ಅಂದರೆ ನಿಮ್ಮಲ್ಲಿ ಅಂಥ ಶಕ್ತಿ ಇದೆ. ಅಂಥ ಒಂದು ಶಕ್ತಿ ಈ ಸಿನಿಮಾಗೆ ಬರಲಿ, ಇವರೆಲ್ಲರಿಗೂ ಒಳ್ಳೇದಾಗಲಿ, ನಮ್ಮ ಈ ಟೀಮ್ಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನನಗೆ ಇದನ್ನು ಪ್ಲೇಸ್ ಕೊಟ್ಟಿದ್ದಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಧನ್ಯವಾದಗಳು ರಾಮ್ಜಿಗೂ ಹಾಗೂ ಇಡೀ ತಂಡಕ್ಕೂ, ನಮ್ಮ ಹರ್ಷಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ನವೀನ್ ಸರ್. ಎಲ್ಲರಿಗೂ ನಮಸ್ಕಾರ. ಹರ್ಷಪ್ರಿಯ ನನಗೆ ಫಸ್ಟು ರಾಜು ಅವರಿಗೆ ಪರಿಚಯ. ಅವರು ನಮ್ಮ ಸಿನಿಮಾಗೂ ಮುಂಚೆನೇ 2 ಸಾಲು ಬರೆದಿದ್ರು, ಹುಚ್ಚಾನು ಬೇಜಾರಾಗಲ್ಲ, ದಡ್ಡಾನು ನಾನು ಚಿಂತೆ ಮಾಡಲ್ಲ ಅಂತ. ಆ 2 ಸಾಲು ಅದಾದಮೇಲೆ ಇಬ್ಬರು ಒಡನಾಟ ಆಗಿ ಹಾಡಾಯಿತು. ಅದಾದಮೇಲೆ ಆ ಸಿನಿಮಾದಲ್ಲಿ ಅದನ್ನೇ ಬಳಸ್ಕೊಂಡ್ವಿ. ಅದಾದಮೇಲೆ ಒಂದಷ್ಟು ವರ್ಷಗಳಾದಮೇಲೆ ಅವರು ಬೆಳೀತಾ ಬಂದರು. ನಾವು ನಮ್ಮದೇ ಆದ ರೀತಿಯಲ್ಲಿ ಬಂದ್ವಿ. ನಮ್ಮ ತಂದೆಯವರು ಅವರಿಗೆ ಹರ್ಷಪ್ರಿಯ ಅಂತ ಹೆಸರಿಟ್ಟಿದ್ದು. ಕಡೆಗೆ ಅವರೇ ನನಗೆ ಕರೆದು ಝೀಯಲ್ಲಿ ಕೆಲಸ ಕೊಟ್ಟರು. ಇವತ್ತಿನ ದಿವಸ ಸಿನಿಮಾ ಮೇಲಿರೋ ಪ್ರೀತಿಗೆ ಅವರು ಫಿಕ್ಷನ್ ಹೆಡ್ ಅನ್ನೋ ಒಂದು ಸ್ಥಾನವನ್ನು ಬಿಟ್ಟು
ಆ ಸಿನಿಮಾ ಪ್ರೀತಿಗೋಸ್ಕರ ಈ ಒಂದು ಸಿನಿಮಾ ಮಾಡಿದ್ದಾರೆ. ಅನ್ನಿಸ್ತು ನನಗೆ ಅಂತ ಒಂದು ಫಿಕ್ಷನ್ ಹೆಡ್ನ ಬಿಟ್ಟು ಸಿನಿಮಾ ಪ್ರೀತಿಗೋಸ್ಕರ ಆಚೆ ಬರಬೇಕಾ ಅಂತ. ಅವ್ರನ್ನ ಹುಚ್ಚ ಅಂದ್ರು ಅವ್ರಿಗೆ ಬೇಜಾರಾಗಲ್ಲ, ದಡ್ಡ ಅಂದ್ರು ಅವ್ರು ಚಿಂತೆ ಮಾಡಲ್ಲ ಅಂದಮೇಲೆ ಸುಮ್ಮನಾಗ್ಬಿಟ್ಟೆ. ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಈಗಾಗಲೇ ಅವರು ಹೇಳಿರೋ ಥರ, ನಾವು ಆ ಸಿನಿಮಾ ನೋಡಿರೋ ಥರ, ನಾವು ಅರ್ಥ ಮಾಡ್ಕೊಂಡಿರೋ ಥರ ಇಬ್ಬರ ಜೀವನದಲ್ಲಿ ನಡುವೆ ಪ್ಯಾರಲಲ್ ಸ್ಟೋರಿ ಅಂತ. ಮುಂಚೆ ಎಲ್ಲ ನಾವು ಈ ಸೌಂಡ್ ನೆಗೆಟಿವ್ ಮತ್ತು ಪಿಕ್ಚರ್ ನೆಗೆಟಿವ್ನ ಪ್ಯಾರಲಲ್ ಮಾಡ್ತಾ ಇದ್ವಿ. ಅದು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಸೌಂಡ್ ಇದು ವಿಡಿಯೋನೇ ಒಂಥರ ಬರೋದು, ಸೌಂಡ್ ಇನ್ನೆಲ್ಲೋ ಒಂಥರ ಬರೋದು. ಅಂಥದ್ರಲ್ಲಿ ಇಬ್ಬರ ಕಥೆಯನ್ನ ಪ್ಯಾರಲಲ್ ಆಗಿ ಅಚ್ಚುಕಟ್ಟಾಗಿ ನೋಡುಗರಿಗೆ ಕುತೂಹಲ ಹುಟ್ಟಿಸುವ ರೀತಿಯಲ್ಲಿ ಮಾಡೋದಿದೆ, ಅದು ಬಹಳ ಕಷ್ಟ. ನೀವು ಕೇಳ್ಬೋದು ಇಬ್ಬರ ಕಥೆಯಲ್ಲಿ ನಿನಗೇನು ಕೆಲಸ ಅಂತ. ಒಂದು ಎಲೆನಲ್ಲಿ ಅವ್ರು ಹೇಳಕ್ ಹೊಟ್ಟಿರೋ ಕಥೆ ಒಂದು ಮೃಷ್ಟಾನ್ನ, ಅಂದರೆ ಒಂದು ಒಳ್ಳೆ ಸಾರು, ಒಳ್ಳೆ ಅನ್ನ ಅಂದರೆ, ನಾನು ಇದರಲ್ಲಿ ಒಂದು ಉಪ್ಪಿನಕಾಯಿ, ಉಪ್ಪು, ಹಪ್ಪಳನೇನೋ ಗೊತ್ತಿಲ್ಲ, ಬಟ್ ನನ್ನನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಕಥೆಗೆ ಬೇಕಾಗುವ ಒಂದು ಪ್ರಾಮುಖ್ಯತೆ ಈ ಪಾತ್ರದ ಮುಖಾಂತರ ತೋರಿಸಿದ್ದಾರೆ. ಈ ಸಿನಿಮಾನ ಮೆಚ್ಚಿ ನಿರ್ಮಾಪಕರಿಗೆ ಆ್ಯಂಡ್ ಹರ್ಷಪ್ರಿಯ ಅವರ ಸಿನಿಮಾ ಪ್ರೀತಿಗೆ ಆ್ಯಂಡ್ ಅವರ ತಂಡಕ್ಕೆ, ಮುಖ್ಯವಾಗಿ ಅವರ ತಂಡಕ್ಕೆ ಆ್ಯಂಡ್ ನಮ್ಮ ಹೀರೋ ಹೀರೋಯಿನ್ಗೆ ಆ್ಯಂಡ್ ಇದು ಮುಖ್ಯವಾಗಿ ನಾನು ಹೇಳಬೇಕು ಅಂದರೆ ಅವರ ತಂಡಕ್ಕೆ, ಇಲ್ಲಿವರೆಗೂ ಆಲ್ಮೋಸ್ಟ್ ಅವರ ಜೊತೆಯಾಗಿ ಇಲ್ಲಿ ಅವ್ರ ಗಂಡ ಆದ್ರೆ ಎಷ್ಟು ಜನ ಹೆಂಡತಿರೋದರೋ ಗೊತ್ತಿಲ್ಲ, ಆ ಥರ ಒಂದು ಒಟ್ಟಿಗೆ ಕೆಲಸ ಮಾಡಿರುವಂಥ ಆ ಇಡೀ ತಂಡಕ್ಕೆ ತುಂಬ ತುಂಬ ಒಳ್ಳೆಯದಾಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ. ಸೊ ಕನ್ನಡದಲ್ಲಿ ನನ್ನ ಮೊದಲ ಸಿನಿಮಾ ಬಂದು ಖಾಸಗಿ ಪುಟಗಳು ಅಂತ. ಅದಾದಮೇಲೆ ನಾನು ಒಂದು ಸ್ವಲ್ಪ ಬ್ರೇಕ್ ಕೊಟ್ಟೆ. ಒಂದು ಒಳ್ಳೆ ಕತೆ, ಒಳ್ಳೆ ಕ್ಯಾರೆಕ್ಟರ್ಗೆ ವೆಯ್ಟ್ ಮಾಡ್ತಿದ್ದೆ. ಸೊ ಸರ್ ಕಾಲ್ ಮಾಡಿದ್ರು, ಹರ್ಷ ಸರ್, ಆ್ಯಂಡ್ ನಂಗೆ ನರೇಷನ್ ಕೊಟ್ಟರು. ನಂಗೆ ತುಂಬ ಎಕ್ಸೈಟ್ ಮಾಡಿದ್ದೇನೆಂದರೆ ಕತೆ, ಬಿಕಾಸ್ ಕನ್ನಡ ಸಿನಿಮಾದಲ್ಲಿ ಇಂಥದ್ದು ಕತೆ ನಾನು ಯಾವತ್ತೂ ನೋಡಿಲ್ಲ, ಕೇಳಲಿಲ್ಲ. ಸೊ ಓಕೆ ಅಂತ ಆಲ್ರೆಡಿ ಅವರು ಶೂಟಿಂಗ್ ಸೆಟ್ಟಲ್ಲಿ ಇದ್ರು. 2 days ಇತ್ತು ಶೂಟಿಂಗ್ಗೆ. ಪ್ಯಾಕ್ ಮಾಡ್ಕೊಂಡು ಹೋದೆ. ಆ್ಯಂಡ್ ಶೂಟಿಂಗ್ ಎಕ್ಸ್ಪೀರಿಯನ್ಸು ತುಂಬ ಅಮೇಝಿಂಗ್ ಆಗಿತ್ತು. ರಾಮ್ಜಿ ಸರ್ ಬಗ್ಗೆ ಆಲ್ರೆಡಿ ನಾನು ಕೇಳಿದ್ದೆ, ಬಟ್ ರೈಟ್ ಐಮ್ ವೆರಿ ಹ್ಯಾಪಿ ದಟ್ ಐಮ್ ಅ ಪಾರ್ಟ್ ಆಫ್ ಯುವರ್ ಟೀಮ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳ್ತೀನಿ. ನನ್ನ ಪಾತ್ರದ ಹೆಸರು ಜಾನಕಿ ಅಂತ. ಅವಳಿಗೆ ಭಗತ್ ಅನ್ನೋರ ಜೊತೆ ಒಂದು ಲವ್ ಇಂಟ್ರೆಸ್ಟ್ ಇರುತ್ತೆ. ಇದು ಟಿಪಿಕಲ್ ಹೀರೋಯಿನ್ ಪಾತ್ರ ಅಂದರೆ ಇವಾಗ ಒಂದು ಸಾಂಗಲ್ಲಿ ಬರೋದು, ಒಂದು ಸೀನಲ್ಲಿ ಇರೋದು ಅಷ್ಟೇ ಅಲ್ಲ, ಥ್ರೂ ಔಟ್ ದ ಫಿಲ್ಮ್ ಇರ್ತಾಳೆ ಅವಳು. ಒಂದು ರಿಯಲಿಸ್ಟಿಕ್ ಪಾತ್ರ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪಾತ್ರ. ಸೊ ಇನಿಷಿಯಲಿ ಒಂದು ಲೈವ್ಲಿ ಹುಡುಗಿಯಾಗಿರ್ತಾಳೆ, ಹೋಗ್ತಾ ಹೋಗ್ತಾ ತುಂಬ ಇನ್ಸಿಡೆಂಟ್ಸ್ ಆಗಿರುತ್ತೆ ಅವಳ ಲೈಫಲ್ಲಿ. ಸೊ ಒಂದು ಸಪ್ರೆಸ್ಡ್ ಕ್ಯಾರೆಕ್ಟರ್ ಆಗೋಗ್ತಾಳೆ ಅವಳು. ಆ್ಯಂಡ್ ಲಾಸ್ಟಲ್ಲಿ ನಿಮಗೆ ತುಂಬ ಕಾಡುವಂಥ ಪಾತ್ರ ಜಾನಕಿ ಅಂತ ಹೇಳ್ಬೋದು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ವೇಟಿಂಗ್ ಫಾರ್ ದಿಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಗತ್ ಆಳ್ವ ಅಂತ. ಇದು ನನ್ನ ಮೊದಲನೇ ಸಿನಿಮಾ. ನನ್ನನ್ನು ಸೀರಿಯಲಲ್ಲಿ ಹೀರೋ ಮಾಡಿದವರು ರವಿಗಿರಣಿ ಸರ್, ಸಿನಿಮಾಗೆ ಹೀರೋ ಮಾಡಿದವರು ರಾಮ್ಜಿ ಸರ್, ಇಬ್ಬರು ಇಲ್ಲೇ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ, ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ಒಂದು ಆಸೆ ಇರುತ್ತಲ್ವ, ಅಂದರೆ ಮೊದಲನೇ ಸಿನಿಮಾ ಸ್ಪೆಷಲ್ ಆಗಿರಬೇಕು. ಬಿಕಾಸ್ ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ, ಅಂದರೆ ಇಂಡಸ್ಟ್ರಿಯಲ್ಲಿ ನಿಲ್ಲಬೇಕು ಅನ್ನೋದು ಮೈಂಡಲ್ಲಿ ಇರುತ್ತಲ್ವ. ಸೊ ತುಂಬ ಕೆಲಸಗಳು ಕಲಿತು ಸಿನಿಮಾಗೋಸ್ಕರ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಇಲ್ಲಿಗೆ ಬಂದಾಗ ಹರ್ಷ ಸರ್ ಮಾತ್ರ ನನಗೆ ಸಪೋರ್ಟಿವ್ ಆಗಿದ್ದು. ಆ್ಯಂಡ್ ಬೇರೆ ಒಂದು ಯಾವುದೋ ಒಂದು ಸ್ಕ್ರಿಪ್ಟ್ ವರ್ಕ್ ಮಾಡಬೇಕಿತ್ತು, ಅದು ಆಗಲಿಲ್ಲ. ಅದಾದಮೇಲೆ ಒಂದು ಈ ಪ್ಯಾರಲಲ್ ಕತೆ ಸಿಕ್ಕಿ ನಾವು ಜೊತೆಗೆ ಜರ್ನಿ ಮಾಡಿ ನನಗೆ ತುಂಬ ಖುಷಿ ಆಗೋದೇನು ಅಂದರೆ ಬರೀ ಹೀರೋ ಆಗಿ ಕೆಲಸ ಮಾಡೋಕ್ಕೆ ಅಪರ್ಚುನಿಟಿ ಕೊಡಲಿಲ್ಲ, ಸ್ಕ್ರಿಪ್ಟಿಂದನೂ ನನಗೆ ಅವ್ರ ಜೊತೆ ಇರೋಕ್ಕೆ ಒಂದು ಅವಕಾಶ ಕೊಟ್ಟರಲ್ವ, ಅದು ತುಂಬ ಖುಷಿ ಆಗುತ್ತೆ. ಬಿಕಾಸ್ ಅದೇ ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಈಸಿ ಆಗಿತ್ತು. ಯಾವ ಥರ ಕ್ಯಾರೆಕ್ಟರ್ ಬಿಹೇವ್ ಮಾಡುತ್ತೆ, ಅಂದರೆ ರಿಯಾಕ್ಷನ್ಸ್ ಹೇಗೆ ಕೊಡಬೇಕು ಅನ್ನೋದು ಅಲ್ಲಿಂದ ತುಂಬ ನನಗೆ ಕಲಿಯೋಕ್ಕೆ ಸಿಕ್ತು. ಯೂಶ್ವಲಿ ಫಸ್ಟ್ ಸಿನಿಮಾ ತುಂಬ ಈಸಿ ಕ್ಯಾರೆಕ್ಟರ್ಸ್ ಮಾಡ್ಬೋದು, ಅಂದರೆ ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು ಈಸಿಯಾಗಿ ಹೋಗ್ಬೋದು. ಬಟ್ ಈ ಪಾತ್ರ ಯಾಕೆ ಸ್ಪೆಷಲ್ ಇದೆ ಅಂತ ಹೇಳ್ಬಿಡ್ತೀನಿ. ಒಬ್ಬರು ಲೈಫಲ್ಲಿ ನಡೆದಂಗೆ ಇನ್ನೊಬ್ರು ಲೈಫಲ್ಲಿ ನಡೆದ್ರೆ ಹೇಗಿರುತ್ತೆ ಅನ್ನೋದನ್ನ ನಾವು ಎಲ್ಲಾದರೂ ಕೇಳಿರ್ತೀವ, ಅಥವಾ ರಿಯಲ್ ಲೈಫಲ್ಲಿ ಆ ಥರ ನಡೆದ್ರೆ ಅದನ್ನು ಹೇಗೆ ಫೇಸ್ ಮಾಡೋದು, ಆಮೇಲೆ ಎವ್ರಿ ಸ್ಟೆಪ್ಸ್ ಅದನ್ನು ಹೇಗೆ ನಾನು ಕಂಟ್ರೋಲಿಗೆ ತಗೊಳ್ಳೋದು ಅನ್ನೋದು ಸೀನ್ ಬೈ ಸೀನ್ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಕ್ಯಾರೆಕ್ಟ್ರು ಅಂದರೆ ಒಂದೇ ಥರ ಬಿಹೇವ್ ಮಾಡಲ್ಲ,
ಎವ್ರಿ ಸೀನಲ್ಲೂ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾ ಇರುತ್ತೆ. ಸೊ ಆ್ಯಕ್ಟ್ ಮಾಡ್ಬೇಕಾದ್ರೂ ಅಷ್ಟೇ ಹಿಂಸೆ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಆ ಗ್ರಾಫ್ನೆಲ್ಲ ಕಂಟ್ರೋಲ್ ಮಾಡಿ ಎವ್ರಿ ಸೀನ್ಗೂ ಪ್ರಿಪ್ರೇಷನ್ಸ್ ಮಾಡಿ ನನಗೆ ಟೈಮ್ ಕೊಟ್ಟು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮೆಲ್ಲ ಹತ್ರ ಒಂದು ರಿಕ್ವೆಸ್ಟು, ಇದು 1 ವರ್ಷ 2 ವರ್ಷ ಜರ್ನಿ ಅಲ್ಲ, ಒಂದು 7 ಇಯರ್ಸಿಂದ ಜರ್ನಿ ಮಾಡಿದ್ದೀನಿ ಸಿನಿಮಾಗೋಸ್ಕರ. ಈ ಸಿನಿಮಾಗೋಸ್ಕರನೇ 3 ಇಯರ್ಸಿಂದ ಕೆಲಸ ಮಾಡಿದ್ದೀನಿ. ನನ್ನ ಹಾರ್ಡ್ ವರ್ಕು ಸ್ಕ್ರೀನ್ ಮೇಲೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಮುಂದಕ್ಕೂ ಸಿನಿಮಾ ಮಾಡಬೇಕು, ನನ್ನ ಜರ್ನಿ ಇನ್ನೂ ತುಂಬ ದೊಡ್ಡದಾಗಿ ಹೋಗಬೇಕು. ಅದಕ್ಕೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಥ್ಯಾಂಕ್ ಯು ಸೋ ಮಚ್. ಫಸ್ಟು ಸೀರಿಯಲ್ ಮಾಡಿದೆ ಅಷ್ಟೇ ಸರ್. ಆಮೇಲೆ ಬರೀ ಟೆಕ್ನಿಕಲಿ ಏನು ಕಲಿಬೇಕು ಅದೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಸ್ಕ್ರೀನ್ ಪ್ಲೇ ಆಗಲಿ ಡಿಸ್ಕಷನ್ಸ್ ಆಗಲಿ ತುಂಬ ಮಾಡ್ತಿದ್ದೆ. ಚೆನ್ನೈಲಿದ್ದೆ ನಾನು 4 ಇಯರ್ಸ್. ಸೊ ಹಾಗಾಗಿ ಸ್ವಲ್ಪ ಡೈರೆಕ್ಷನ್ ಸೈಡ್ ಜಾಸ್ತಿ ಒಲವು, ಅಂದರೆ ಗೊತ್ತಿರಬೇಕಲ್ವ, ಬರೀ ಆ್ಯಕ್ಟಿಂಗ್ ಅಷ್ಟೇ ಅಲ್ವಾ, ಎಲ್ಲನೂ ಗೊತ್ತಿರೋ ಒಳ್ಳೇದು ಅಂತ ಎಲ್ಲ ಕಲ್ತ್ಕೊಂಡೇ ಬಂದಿರೋದು. ಇದರಲ್ಲಿ ನಿಮ್ಮ ಏಜ್ ಗ್ರಾಫ್ ಅಲ್ಲಿ ಈ ಫೋಟೋ ಮತ್ತು ಆ ಫೋಟೋ ಅಂದ್ರೆ ಒಂದು ಗ್ರೋತ್ ಇದೆಯಾ ಪಾತ್ರಕ್ಕೆ? ಅಂದರೆ 2-3 ಇಯರ್ಸ್ ಅಷ್ಟೇ ಡಿಫ್ರೆನ್ಸು. ಬಟ್ ಮೆಚುರಿಟಿ ಲೆವೆಲ್ ಅಂದರೆ ಒಂದು ಚೇಂಜ್ ಓವರ್ ಬರುತ್ತಲ್ಲ ಲೈಫಲ್ಲಿ. ಈಸಿ ಗೋಯಿಂಗ್ ಕಾಲೇಜ್ ಡೇಸ್ ಇರುತ್ತೆ, ವೆನ್ ಕಮ್ಸ್ ಟು ರಿಯಾಲಿಟಿ ಅಲ್ವಾ ಒಂದು ಡಿಫ್ರೆನ್ಸ್ ಬರುತ್ತಲ್ವ, ಹಾಗಾಗಿ ಕ್ಯಾರೆಕ್ಟರ್ ಸ್ವಲ್ಪ ಡಿಫ್ರೆಂಟ್ ಕಾಣುತ್ತೆ. ಖಂಡಿತ ಸರ್. ಅಂದರೆ ನನಗೆ ಯಾವಾಗ ಅದು ಹೇಗೆ ರಿಯಾಕ್ಟ್ ಆಗುತ್ತೆ, ಯಾವ ಪಾತ್ರದ ಜೊತೆ ಹೇಗೆ ರಿಯಾಕ್ಟ್ ಆಗಬೇಕು ಅನ್ನೋದು ಮೊದಲೇ ಗೊತ್ತಿದ್ದರಿಂದ ಆ್ಯಕ್ಟ್ ಮಾಡಬೇಕಾದ್ರೂ ಅದು ಈಸಿ ಆಗುತ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ಅಮರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮರ್ ಅಂತ. DOP ಆಗಿ ವರ್ಕ್ ಮಾಡಿದ್ದೀನಿ ಹೆಜ್ಜಾರಲ್ಲಿ. ಈಗ ಆಲ್ರೆಡಿ ನಾವು ಹೆಜ್ಜಾರು ಕಂಟೆಂಟ್ ಪ್ಯಾರಲ್ ಲೈಫ್ ಅನ್ನೋದನ್ನ ಎಷ್ಟು ಚೆನ್ನಾಗಿ ಟೀಸರ್ ಆಗಲಿ ಟ್ರೇಲರ್ ಆಗಲಿ ಎಲ್ಲ ರಿಲೀಸ್ ಮಾಡಿದ್ವಿ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ. ಈಗಲೂ ನೀವು ನೋಡಿದ್ದೀರಾ, ಎಲ್ಲ ಒಪ್ಕೊಂಡು ಇದ್ದಾರೆ. ಒಳ್ಳೆ ರೆಸ್ಪಾನ್ಸು ಬರ್ತಿದೆ. ಒಂದು ಕನ್ನಡ ಸಿನಿಮಾ, ಒಂದೊಳ್ಳೆ ಪ್ರೊಡಕ್ಷನು, ಒಂದೊಳ್ಳೆ ಡೈರೆಕ್ಟ್ರು, ನಮ್ಮ ಒಂದು ಎಫರ್ಟು ಜುಲೈ 19th ರಿಲೀಸ್ ಆಗ್ತಿದೆ. ಯಾವ ರೀತಿ ಇಷ್ಟು ಸಪೋರ್ಟ್ ಇತ್ತು ಸಿನಿಮಾ ರಿಲೀಸ್ ಆದಾಗ್ಲೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ DOP ಫಸ್ಟ್ ಸಿನಿಮಾ. ಇಲ್ಲ, ಡೈರೆಕ್ಷನ್ 50 days ಅಮರ್ ಅಂದರೆ ಅವರು ಕೆಲಸದ ಬಗ್ಗೆ ತುಂಬ ಮುಖ್ಯವಾಗಿ ಹೇಳಬೇಕಾಗಿದ್ದಂದರೆ, ನಾರ್ಮಲ್ ಆಗಿ ಶೂಟ್ ಮಾಡೋದಕ್ಕಿಂತ ಮಳೆನಲ್ಲಿ ಶೂಟ್ ಮಾಡಬೇಕು ಅನ್ನೋದು ಚಾಲೆಂಜ್ ನಾವು ತಗೊಂಡಾಗ, ನನಗೆ ಆ್ಯಸ್ ಅ ಫಸ್ಟ್ ಟೈಮ್ ಡೈರೆಕ್ಟರ್ ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡಬೇಕು, ಕತೆ ಸ್ಕ್ರೀನ್ ಪ್ಲೇ ಅದೆಲ್ಲ ಕಮ್ಮಿ ಆಗೋದನ್ನ ಜೊತೆಗೆ ಮಳೆ ಅನ್ನೋದು ತುಂಬ ಟಾಸ್ಕ್ ಅಲ್ವಾ ಅಂತ ಅನಿಸಿದ್ದುಂಟು. ಆವಾಗ ತುಂಬ ಸ್ಟ್ರಾಂಗ್ ಆಗಿ ನಿಂತು, ನೀವು ಡ್ರೀಮ್ ಮಾಡಿದ್ದೀರಾ ಅದನ್ನು ಫುಲ್ಫಿಲ್ ಮಾಡೋಣ ಅನ್ನೋ ಥರ ಸಪೋರ್ಟಾಗಿ ನಿಂತಿದ್ದು ತುಂಬ ದೊಡ್ಡ ವಿಷಯ. ಥ್ಯಾಂಕ್ ಯು ಅಮರ್ ಸರ್. ಎಲ್ಲ ಆಗಿ ಈಗ ಕೊನೆಗೆ ಲಾಸ್ಟಲ್ಲಿ ಕೂತಿರೋರು ಅವರೇ ಮ್ಯಾಜಿಕ್ ಮ್ಯಾನ್ ಈಗ ನಮ್ಮ ಸಿನಿಮಾಗೆ ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಹೆಜ್ಜಾರ ಜೊತೆಗೆ ಇನ್ನೊಂದೇನಂತಂದರೆ, ಹೊಸದಾಗಿ ನಾವು ರಾಮ್ಜಿ ಫಿಲಮ್ಸ್ ಅಂತ ನಮ್ಮದು ಡಿಸ್ಟ್ರಿಬ್ಯೂಷನ್ ಕಂಪ್ನಿ. ಸೊ ಬಿಫೋರ್ ದಟ್ ಅದಕ್ಕಿಂತ ಮುಂಚೆ ಡಿಸ್ಟ್ರಿಬ್ಯೂಷನ್ ಬೇರೆಯವ್ರ ಥ್ರೂನೇ ಮಾಡಿಸೋದು ಅಂತ ನಾನು ರಾಮ್ಜಿ ಫ್ರೆಂಡ್ಸ್ ಆ್ಯಕ್ಚುಲಿ ಒಂದು 2-3 ಹತ್ರ ಹೋದಾಗ ಓಕೆ ಆಯ್ತು ಮಾಡೋಣ ಅಂದರೆ 100ರಲ್ಲಿ 1 ಸಿನಿಮಾ ಥರ. ಈಗ ಹೊಸಬ್ರದಂದ್ರೆ ಆಬ್ವಿಯಸ್ಲಿ ಅದೇ ಥರ ಟ್ರೀಟ್ಮೆಂಟು. ಸೊ ಆಮೇಲೆ ನಾನು ಒಂದ್ಸಲಿ ಪ್ರಿವ್ಯೂ ನೋಡಿದ್ಮೇಲೆ ತುಂಬ ಚೆನ್ನಾಗಿದೆ. ಅಂದರೆ ಒಬ್ಬರದ್ದು ಇಂಥವ್ರದ್ದೇ ಕೆಲಸ ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅನ್ನೋ ಥರ ಯಾವ ಥರನೂ ಇದೆಯಲ್ಲ. ಅದು DOP ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈವನ್ ಮ್ಯೂಸಿಕ್ ಆಲ್ಸೋ. ಸೊ ತುಂಬ ಚೆನ್ನಾಗಿತ್ತು. ಸೊ ಅವಾಗ ಒಂದು ನಾನು ರಂಜಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಒಂದು ಕಾಲ್ ತೊಗೊಳ್ಳೋಣ. ಆ್ಯಕ್ಚುಲಿ ನಾವೇ ಅಂದರೆ ಎಲ್ಲೋ ಬೇರೆ ಥರದ್ದೇನೋ ಉಡಾಪಿಯಲ್ಲಿ ಏನೋ ಅಥವಾ ಕೇರ್ಲೆಸ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದು, ಕರೆಕ್ಟಾಗಿ ರೀಚ್ ಆಗದೆ ಇದ್ರೆ ಆ ಥರ ಆಗೋದು ಬೇಡ ಅಂತ ಅಂದ್ಬಿಟ್ಟು ಕೊನೆಗೆ ನಾವೊಂದು ಕಾಲ್ ತೊಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ. ಇದು ನಮ್ಮ ಸಿನಿಮಾಗೆ ಒಂದು ಬೇಸಿಕ್ ಸ್ಟಾರ್ಟಪ್ ಆದರೆ, ಬೇರೆ ಇನ್ನೂ ಹೊಸಬ್ರಿಗೆ ಎಲ್ಲ ದೊಡ್ಡವ್ರನ್ನ ರೀಚ್ ಮಾಡೋಕ್ಕಾಗದೇ ಇರೋರು ಅಥವಾ ಅಂಥವ್ರಿಗೂ ಕೂಡ ಒಂದು ಪ್ಲಾಟ್ಫಾರ್ಮ್ ಥರ ಆಗುತ್ತೆ ಅಂತ, ಒಂದು ಸಪೋರ್ಟಿವ್ ಆಗಿರ್ಬೋದು ಅಂತ. ಸೊ ಇದು ನಿಮ್ಮ ಸಪೋರ್ಟ್ ಬೇಕು ಸರ್. ಆಗಿದೆ 70 ಆಗಿದೆ. ಸೊ ಒಟ್ಟಿಗೆ ಬಿ ಸೆಂಟ್ರಮ್ ಅಫಿಷಿಯಲ್ ಎಲ್ಲ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದ್ವಿ ಸರ್. ಆಲ್ಮೋಸ್ಟ್ ಶೇರ್ ಬೇಸಿಸ್ ಮೇಲೆ ಹೋಗ್ತಾ ಇದ್ವಿ. ಹೌದು, ಶೇರ್ ಮೇಲೆ ಸರ್. ಎಸ್,
ಕೆಲವು ಸಿಂಗಲ್ ಸ್ಕ್ರೀನು ಕೆಲವು ಅಲ್ಲ, ತುಂಬ ಕಮ್ಮಿನೇ. ಕೆಲವನ್ನ ಪರ್ಟಿಕ್ಯುಲರ್ ಇಂಥದ್ದು ಬೇಕು ಅಂದಾಗ ಅದಕ್ಕೆ ಸ್ವಲ್ಪ ಪೇ ಮಾಡಲೇಬೇಕಾಗುತ್ತೆ. ಸೊ ಅದು ಖಂಡಿತ ಸರ್, ಖಂಡಿತ. ಹೌದು ಹೌದು, ಥ್ಯಾಂಕ್ ಯು. ಮ್ಯೂಸಿಕ್ ಪೂರ್ಣಚಂದ್ರ ತೇಜಸ್ವಿ ಅವ್ರು ಮಾಡಿದ್ದಾರೆ ಅನ್ನೋದು, ಮತ್ತು ಕೊರಿಯೋಗ್ರಫಿ ಎಲ್ಲ ಮೋಹನ್ ಮಾಡಿದ್ದಾರೆ. ಆ ಆ್ಯಕ್ಷನ್ ಬ್ಲಾಕ್ಸ್ ಎಲ್ಲ ನರಸಿಂಹ ಮಾಡಿದ್ದಾರೆ. ಇದಿಷ್ಟು ಉಳಿದ ವಿಷಯಗಳು. ಥ್ಯಾಂಕ್ ಯು. ಅವರೆಲ್ಲ ಲೆಜೆಂಡ್ಗಳು ಸರ್, ಅದಕ್ಕೆ ಇಲ್ಲ ಗ್ರೂಪಲ್ಲಿ ನಿಂತಿಲ್ಲಲ್ಲ, ಗ್ರೂಪಲ್ಲಿ ನಿಲ್ಸಿ ಅಲ್ಲ, ಗ್ರೂಪಲ್ಲಿ ನಿಲ್ಸಿ ಗ್ರೂಪ್ ಆಯ್ತು ಅಷ್ಟೇ ಅಷ್ಟೇ. ಆಯ್ತಣ್ಣ, ಆಯ್ತು.